ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ 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 ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ನೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ನೂಲಿಯ ಚಂದಯ್ಯ ಭವನ ಕತ್ತಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ವೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯ ನಾದಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದ ತಿಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ
ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ಕಲ್ಯಾಣದ ಅಣ್ಣ ಎಲ್ಲ ಶರಣರಿಗೆ ಮಹಾನ್ ವೃಕ್ಷವಾಗಿರುವಂತ ಸಮಾನತೆಯ ಹರಿಕಾರರಾಗಿರುವಂತ ಅಪ್ಪ ಬಸವಣ್ಣನನ್ನು ಸ್ಮರಿಸಿ ಬಾಗೇವಾಡಿಯ ಸಮಸ್ತ ಸದ್ಭಕ್ತರ ಆರಾಧ್ಯ ದೈವವಾಗಿರುವಂತ ನಂದೀಶನನ್ನ ಸ್ಮರಣೆ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಬಸವಾದಿ ಶಿವಶರಣರ ವಚನ ಚಿಂತನ ಅನ್ನುವಂಥ ಪ್ರವಚನವನ್ನು ಪ್ರಾರಂಭಗೊಳಿಸಿ ಈ ಪ್ರವಚನವು ಸುಂದರವಾಗಿ ಸಾಗಿ ಬರಲಿ ಅಂತ ಆಶೀರ್ವಾದ ಗೈದಿರುವಂತ ಬಾಗೇವಾಡಿಯ ಪಟ್ಟಣದ ಉಭಯ ಮಠಗಳ ಉಭಯ ಪೂಜ್ಯರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರರ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಿರುವಂತ ಈ ಪ್ರವಚನದ ಕಾರ್ಯಕರ್ತರೆ, ಬಸವೇಶ್ವರ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಜಾತ್ರಾ ಕಮಿಟಿ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ಪ್ರವಚನದ ಕಾರ್ಯಕ್ರಮದಲ್ಲಿ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನವನ್ನು ಬಳಸ್ತಾ ಇರುವಂತ ನಮ್ಮ ಕಲಾ ಬಳಗವೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂತ ಹಂಬಲವನ್ನು ಇಟ್ಕೊಂಡು ಬಂದಿರುವಂತ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಚಿಜ್ಯೋತಿಗೆ ಶರಣಾರ್ಥಿ. ಮಹಾತ್ಮರ ಸಂಘದಿಂದ ಮಾನವನು ಮಹಾಂತನಾಗಬಲ್ಲ ಅನ್ನುವಂಥ ಚಿಂತನೆಯನ್ನು ನಾವು ಕೇಳಿದ್ದೇವೆ. ಅರಿತವರ ಸಂಘ ಅನುಗಾಲವಿರಬೇಕು, ಪರಶಿವನ ಕಾಣಲು ಇದು ಒಂದೇ ದಾರಿ ಸಾಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಜ್ಞಾನಿಗಳನ್ನ ಸದಾ ಕಾಲ ನಮ್ಮೊಂದಿಗೆ ಬೆರೆಸಿಕೊಂಡರೆ, ಜ್ಞಾನಿಗಳೊಂದಿಗೆ ನಾವು ಬೆರೆತುಕೊಂಡರೆ ಆ ಸಂಘ ಶಿವನನ್ನ ಕಾಣಲಿಕ್ಕೆ ಅನುಕೂಲವಾಗುತ್ತದೆ. ಹಾಗಾಗಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯೂ ಸಹಿತ ತನ್ನಷ್ಟಕ್ಕೆ ತಾನೇ ಬದುಕೋದಿಲ್ಲ. ಅದು ಸ್ವತಂತ್ರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದರ ಮೇಲೆ, ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರುತ್ತದೆ, ಜೀವಿಯಾಗಿ ಮನುಷ್ಯನಾಗಿ. ಅದಕ್ಕಾಗಿ ಒಂದಕ್ಕೆ ಇನ್ನೊಂದರ ಸಂಘ ಬೇಕು ಅಂತ ಅನುಭಾವಿಗಳು ಹೇಳಿದಂತೆ ನಾವು ಒಂದಿಷ್ಟು ಅನುಭಾವಿಗಳ ಸಂಘವನ್ನು ನಾವು ಮಾಡ್ತೇವೆ. ನಾರದರ ಸಂಘವನ್ನ ಬೇಡ ಮಾಡಿದ, ನಾರದರ ಸಂಘವನ್ನು
ನಾರದ ಮಹರ್ಷಿಯ ಸಂಘವನ್ನ ಬೇಡ ಮಾಡಿದ. ಬೇಡ ಮುಂದೆ ಏನಾದ ಅಂದ್ರೆ ವಾಲ್ಮೀಕಿ ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡ ಒಬ್ಬ ಬೇಡ. ಕಾಡಿನೊಳಗ ಬೇಟೆಯನ್ನಾಡಿಕೊಂಡು ದರೋಡಿಕೋರನಾಗಿರುವಂತ ಕಳ್ಳನಾಗಿರುವಂತ ಒಬ್ಬ ಬೇಡ ನಾರದರ ಸಂಘವನ್ನು ಮಾಡಿ ವಾಲ್ಮೀಕಿಯ. ಕ್ರೂರ ಅಂಗುಲಿಮಾಲ ಬುದ್ಧನ ಸಂಘವನ್ನು ಮಾಡಿ ಬೌದ್ಧ ಭಿಕ್ಕುವ. ನರೇಂದ್ರ ಅನ್ನುವಂತ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ರಾಮಕೃಷ್ಣ ಪರಮಹಂಸರ ಸಂಘವನ್ನು ಮಾಡಿ ಜಗತ್ತಿಗೆ ಹೆಸರನ್ನ ತಂದು ಕೊಟ್ಟಿರುವಂತ ಜಗತ್ತು ವಿಖ್ಯಾತಿಯಾಗಿರುವಂತ ಸ್ವಾಮಿ ವಿವೇಕಾನಂದರ. ಸ್ವಾಮಿ ವಿವೇಕಾನಂದರ ಶರೀಫ ಅನ್ನುವಂತ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಒಬ್ಬ ಮನುಷ್ಯ ಗುರು ಗೋವಿಂದರ ಸಂಘವನ್ನು ಮಾಡಿ ಸಂತ ಶಿಶುನಾಳ ಶರೀಫನ. ಹಾಗೆ ಧೀರ ಬಸವೇಶನಿಂದ ಚೋರ ಶಿವಶರಣನಾದ ಅನ್ನುವಂಥ ಇತಿಹಾಸವನ್ನು ನಾವು ಕೇಳ್ತೇವೆ. ಬಸವಣ್ಣನವರನ್ನ ಕೊಲ್ಲಲಿಕ್ಕೆ ಬಂದಿರುವಂತ ಒಬ್ಬ ಚೋರ ಚೂರಿ ಚಿಕ್ಕಯ್ಯ ಮುಂದೆ ಬಸವಣ್ಣನವರ ಆಶೀರ್ವಾದದಿಂದ ಏನಾದ ಅಂದ್ರೆ ಶ್ರೇಷ್ಠ ಶರಣನಾದ ಅನ್ನುವಂಥ ಇತಿಹಾಸವನ್ನ ಕಲ್ಯಾಣದಿಂದ ನಾವು ಕೇಳ್ಕೊಂತ ಬರುತ್ತೇವೆ. ಒಬ್ಬ ಶರಣನಾಗಬೇಕಾದ್ರೂ ಸಹಿತ ಒಬ್ಬರ ಸಂಘವನ್ನು ನಾವು ಅಧೀನವಾಗಿ ಇಟ್ಕೊಳ್ಬೇಕು. ಅವರ ಸಾಮೀಪ್ಯ ನಾವು ಹೋಗಬೇಕು. ಅಂದಾಗ ಮಾತ್ರ ಆ ಮನುಷ್ಯ ಶ್ರೇಷ್ಠ ವ್ಯಕ್ತಿಯಾಗಿಕ್ಕೆ ಅವನಲ್ಲಿ ಅವಗುಣಗಳೆಲ್ಲವೂ ಹೋಗಿ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತದೆ. ಅದಕ್ಕಾಗಿ ಅನುಭಾವಿಗಳ ಮಹಾತ್ಮರ ಶಿವಶರಣರ ಸಂಘ ನಮ್ಮ ಜೀವನಕ್ಕೆ ಬೇಕೇ ಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಿ ಅಂತ ಅನುಭಾವಿಗಳ ಸಂಘದಲ್ಲಿದ್ದಾಗ ನಮಗೆ ಜ್ಞಾನಿಗಳು ಏನನ್ನ ಬೋಧನೆ ಮಾಡ್ತಾರೆ ಅಂದ್ರೆ ಧರ್ಮದ ಮರ್ಮವನ್ನ ತಿಳಿಸಿಕೊಡ್ತಾರೆ. ಧರ್ಮ ಸಂಸ್ಕೃತದ ಧ್ರುವ್ ಅನ್ನುವಂತ ಧಾತುವಿನಿಂದ ಉತ್ಪತ್ತಿಯಾಗಿರುವಂಥದ್ದು ಧರ್ಮ. ಧರ್ಮ ಅಂದ್ರೆ ಬಿದ್ದವರನ್ನು ಎತ್ತುವುದಕ್ಕೆ ಧರ್ಮ ಅಂತ ಕರೀತಾರೆ. ಬಿದ್ದವರನ್ನು ಎತ್ತುವುದು ಧರ್ಮ ಪದದ ಅರ್ಥ ಯಾರು ಬಿದ್ದಿರ್ತಾರೋ, ಯಾರು ನೊಂದಿರ್ತಾರ, ಯಾರಿಗೆ ಸಹಾಯ ಇರೋದಿಲ್ಲ ಅವರಿಗೆ ಸಹಾಯವನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋದೇನೈತಲ್ಲ ಅದು ನಿಜವಾದ ಧರ್ಮ ಅಂತ. ಹಾಗಾದ್ರೆ ಕೇವಲ ಮನುಷ್ಯರ ನಡುವೆ ಇರೋದು ಧರ್ಮೇನು? ಶರಣರು ಹೇಳ್ತಾರ ಕೇವಲ ಮನುಷ್ಯರ ಮತ್ತು ಮನುಷ್ಯರ ನಡುವೆ ಇರುವಂತದ್ದು ಕೇವಲ ಧರ್ಮವಲ್ಲ. ಮನುಷ್ಯರು ಬಿದ್ದಾರಂದ್ರೆ ಅವ್ರನ್ನ ಎತ್ತಿ ಹಿಡಿದ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿಬಿಟ್ರೆ ಅದು ಧರ್ಮ ಅನಿಸ್ಕೊಳ್ತೈತಿ ಅಂತ ತಿಳ್ಕೊಂಡು ಬಹಳ ಜನರೆಲ್ಲರೂ ವಿಚಾರ ಮಾಡ್ತಾರೆ. ಆದ್ರೆ ಅದು ಧರ್ಮವಲ್ಲ. ಅದು ಧರ್ಮವಲ್ಲ. ಧರ್ಮ ಅಂದ್ರೆ ಭೂಮಿಯ ಮೇಲಿರುವಂತ ಸಕಲ ಜೀವ ರಾಶಿಗಳ ಮೇಲೆ ದಯಾಗುಣ ತೋರಿಸೋದೇನಂತ ಅದು ನಿಜವಾದ ಧರ್ಮ ಅನ್ನೋದು ಶರಣರ ಸಿದ್ಧಾಂತ. ದಯಾಗುಣ ಇರಬೇಕು. ಯಾವುದಕ್ಕೆ ಧರ್ಮ ಅಂತಾರಂದ್ರೆ ಯಾವ ಧರ್ಮದಲ್ಲಿ ದಯಾಗುಣ ಇರ್ತದೆ ಅದು ಮಾತ್ರ ಧರ್ಮ ಅಂತಾರೆ ಶರಣರು. ದಯಾಗುಣ ಧರ್ಮದ ಹೆಸರಿನೊಳಗ ಕರ್ಮ ಕಾಂಡಗಳು ನಡೀತಾವೆ. ಧರ್ಮದ ಹೆಸರಿನೊಳಗ ಡೊಂಬರಾಟಗಳು ನಡೀತಾವೆ. ಆದ್ರೆ ಕರ್ಮ ಕಾಂಡಗಳು ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಹೆಚ್ಚು ಅನ್ನುವಂತ ಕರ್ಮ ಕಾಂಡಗಳೇನು ನಡೀತಾವಲ್ಲ ಅದು ಧರ್ಮವಲ್ಲ. ಯಾವ ಧರ್ಮದಲ್ಲಿ ದಯಾಗುಣ ಇರ್ತದೆ ಅದು ಮಾತ್ರ ಧರ್ಮ ಅನ್ನೋದು ಶರಣರ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ಶರಣರು, ನೋಡಪ್ಪ ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಕಡಿಮೆ ಅನ್ನುವಂತ ಭೇದ ಭಾವ ನಿಮ್ಮಲ್ಲಿ ಬರಬಾರದು. ಧರ್ಮ ಅಂದ್ರೆ ಎಲ್ಲರಿಗೂ ಒಂದೇ. ಧರ್ಮದ ತಿರುಳು ಏನು ಅಂದ್ರೆ ಎಲ್ಲ ಧರ್ಮದವರು ಸಹಿತ ಅರ್ಥ ಮಾಡಿಕೊಳ್ಬೇಕು. ಈ ಭೂಮಿ ಮೇಲೆ ಬಹಳಷ್ಟು ಧರ್ಮಗಳಿದ್ದಾವೆ. ಹಿಂದೂ ಧರ್ಮ ಇದೆ, ಲಿಂಗಾಯತ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಯಹೂದಿ ಧರ್ಮ ಇದೆ. ಯಾವೆಲ್ಲ ಧರ್ಮಗಳಿದ್ದರೂ ಸಹಿತ ಧರ್ಮದ ಮೂಲ ಧರ್ಮ
ಕಲ್ಯಾಣದ ಶರಣರೆಲ್ಲರೂ ಹಿಂದೂ ಧರ್ಮದವನೇ ಇರಲಿ, ಇಸ್ಲಾಂ ಧರ್ಮದವನೇ ಇರಲಿ, ಅವನಲ್ಲಿ ಏನಿರ್ತದೆ ಅಂದ್ರೆ ಅದು ದಯಾಗುಣ ಅನ್ನೋದು ಇದ್ರೆ ಮಾತ್ರ ಅವನ ಎಲ್ಲ ಧರ್ಮಗಳು ಸಹಿತ ಅವನನ್ನು ಒಪ್ಪುತ್ತಾರೆ. ಅವನಲ್ಲಿ ದಯಾಗುಣ ಇರಲಿಲ್ಲ ಅಂದ್ರೆ ಅವನು ಧರ್ಮವಂತನಾಗಿದ್ರೂ ಸಹಿತ ಅವನು ಅಧರ್ಮಿನೇ. ಧರ್ಮ ಅಧರ್ಮಗಳು ಯಾವುದನ್ನದೇ ಗೊತ್ತಿಲ್ಲ. ಸುಮ್ಮನೆ ಹೇಳಕತ್ತೀವಿ ನಾವು ಧರ್ಮ ಅಂದ್ರೆ ಹಾಗೆ, ಧರ್ಮ ಅಂದ್ರೆ ಹೀಗೆ, ನಮ್ಮ ಧರ್ಮ ಹೆಚ್ಚು, ನಮ್ಮ ಧರ್ಮ ಕಡಿಮೆ ಅನ್ನುವಂತ ಭೇದ ಭಾವಗಳನ್ನ ತೊರೀರಿ. ಯಾವ ಧರ್ಮದೊಳಗ ದಯಾಗುಣ ಇರ್ತದೆ ಅದು ಮಾತ್ರ ಈ ಭೂಮಿಯ ಮೇಲೆ ಧರ್ಮ ಅಂತ ಶರಣರು ಹೇಳ್ತಾರಂದ್ರೆ ನಾವು ನಮ್ಮ ಧರ್ಮದವರಾಗಿ ನಾವು ಯಾವುದೇ ಕಾಸ್ಟಿನವರಿರ್ಲಿ, ಯಾವುದೇ ಧರ್ಮದವರಿರ್ಲಿ, ನಾವು ದಯಾಗುಣವನ್ನು ಅಳವಡಿಸ್ಕೊಂಡು ಬಸವಣ್ಣವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲದೊಲ್ಲನಯ್ಯ ಅಂತ ಬರೀತಾರೆ ಬಸವಣ್ಣ. ನಾವೆಲ್ಲರೂ ಅದೀವಿ, ನಾವೊಂದ ಧರ್ಮದವರೇ, ಲಿಂಗಾಯತ ಧರ್ಮದವರದೀವಿ, ಹಿಂದೂ ಧರ್ಮದವರದೀವಿ, ಮುಸಲ್ಮಾನ್ ಧರ್ಮದವರದೀವಿ, ಯಾವ ಧರ್ಮದವರೇ ಇರಲಿ, ಆದ್ರೆ ನಿಮ್ಮಲ್ಲಿ ಏನು ಅಳವಡಿಕೆ ಆಗಿರ್ಬೇಕಂದ್ರೆ ಕೇವಲ ದಯಾಗುಣ ಅನ್ನೋದಿದ್ರೆ ಮಾತ್ರ ಅದು ಶ್ರೇಷ್ಠವಾದ ಧರ್ಮ ಅಂತ ಬಸವಣ್ಣವರ ಅಭಿಪ್ರಾಯ. ಹಾಗಾಗಿ ನಾವು ಸಹಿತ ಶ್ರೇಷ್ಠ ಧರ್ಮದವರು ಅನಿಸಿಕೊಳ್ಬೇಕಂದ್ರೆ ನಮ್ಮಲ್ಲಿ ದಯಾಗುಣ ಇರಬೇಕು. ದಯಾ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಧರ್ಮದಲ್ಲಿದ್ದವರು ಯಾವಾಗಲೂ ಏನ್ ಮಾಡ್ಬೇಕಂದ್ರೆ ಬಿದ್ದವರನ್ನ ಎತ್ತುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳಕಷ್ಟ ಧರ್ಮ ಅಲ್ಲ. ಯಾರಿಗೆ ನೋವು ಇರ್ತದೆ, ಯಾರು ಅಸಹಾಯಕರಾಗಿರ್ತಾರೆ, ಯಾರಿಗೆ ಅನಾನುಕೂಲತೆಗಳಿರೋದಿಲ್ಲ ಅವರಿಗೆ ಅನುಕೂಲತೆಯನ್ನು ಮಾಡಿ ಅವರಿಗೆ ಸಹಾಯ ಮಾಡಿ ಬಿದ್ದವರನ್ನು ಏನು ಮೇಲೆ ಎತ್ತಿ ನಿನ್ನಷ್ಟೇ ಸರಿ ಸಮಾನವಾಗಿ ಕುದುರಿಸ್ತೀಯಲ್ಲ, ಕುಡಿಸ್ಕೊತಿಯಲ್ಲ, ಅವಾಗ ಮಾತ್ರ ನೀನು ಶ್ರೇಷ್ಠ ಧರ್ಮಿಯಾಗಲಿಕ್ಕೆ ಸಾಧ್ಯ ಅಂತಾರೆ ಬಸವಣ್ಣವರು. ಬಸವಣ್ಣವರ ಕಾಲದೊಳಗ ಬಸವಣ್ಣ ನಾನು ಶ್ರೇಷ್ಠ ಶರಣ, ನಾನು ಶ್ರೇಷ್ಠ ಸದ್ಭಕ್ತ, ನಾನು ಶ್ರೇಷ್ಠ ವ್ಯಕ್ತಿ ಅಂತ ತಿಳ್ಕೊಂಡು ತಾವಷ್ಟ ಬೆಳೆಯಿಲ್ಲ, ತಮ್ಮೊಂದಿಗೆ ಎಲ್ಲರನ್ನ ಕೈ ಹಿಡಿದು ಬೆಳೆಸಿದ್ರು. ಬಸವಣ್ಣವರ ತತ್ವ ಒಂದೇ, ಏನಂತಿದ್ರಂದ್ರೆ ಮೇಲಾಗಲ್ಲ, ನಾನು ಯಾವಾಗಲೂ ಮೇಲಾಗಬಲ್ಲೆ. ಯಾಕಂದ್ರೆ ಮೇಲಾದ್ರೆ ನನಗ ಏನು ಬರ್ತೈತೆ ಅಂದ್ರೆ ಕೀರ್ತಿ ಬರೋದಿಲ್ಲ, ನನಗೆ ನೋವುಗಳೇ ಬರ್ತಾವೆ, ಅದಕ್ಕೆ ಮೇಲಾಗಿರಬಲ್ಲೆ. ಸದಾಕಾಲ ನಿಮ್ಮ ಮಹಾತ್ಮರ ನಿಮ್ಮ ಶರಣರ ಪಾದದ ಆವುಗೆಯನ್ನಾಗಿ ಮಾಡಪ್ಪ ಅಂತ ತಿಳ್ಕೊಂಡು ಎಲ್ಲ ಶರಣರು ಬೇಡಿಕೊಳ್ತಾರೆ. ಹಾಗ ನಾವು ಕಿಂಕರರಾಗಿರ್ಬೇಕು, ಕಿಂಕರರಾಗಿರ್ಬೇಕು. ಯಾರಲ್ಲಿ ಕಿಂಕರ ಅನ್ನುವಂತ ಮನೋಭಾವ ಬರ್ತದೆ ಅವರಲ್ಲಿ ಧರ್ಮ ಅಡಗಿ ಕುಳಿತಿರುತ್ತದೆ, ಅವರಲ್ಲಿ ದಯಾಗುಣ ಯಾವಾಗಲೂ ಹರಿತಾ ಇರ್ತದೆ. ಹೃದಯ ತುಂಬಿ ಪ್ರೇಮ ರಸ ಹರಿತಾ ಹರಿತಾ ಹೋದ್ರೆ ಅದೇ ಮನುಷ್ಯನಲ್ಲಿ ದಯಾಗುಣ. ಅದಕ್ಕೆ ನಿಮಗೂ ಹೇಳೋದಿಷ್ಟೇ, ನಿಮ್ಮಲ್ಲಿ ದಯಾಗುಣ ಇದೆ. ನಿಮ್ಮೊಳಗೆ ಸದಾಕಾಲ ದಯಾಗುಣ ಹೊರ ಸೂಸ್ತಾ ಇತ್ತು ಅಂದ್ರೆ ಎಲ್ಲರೂ ನಿಮ್ಮನ್ನ ಅಪ್ಪಿಕೊಳ್ತಾರೆ. ಧರ್ಮೋ ರಕ್ಷತಿ ರಕ್ಷತಾಹ ಅಂತ ಕರೀತಾರೆ. ಯಾರು ಧರ್ಮವಂತರಾಗಿ ಧರ್ಮದೊಳಗಿದ್ದುಕೊಂಡು ಧರ್ಮದ ಕಟ್ಟಳೆಗಳನ್ನ ಆಚರಣೆಗಳನ್ನ ಪರಿಪಾಲನೆಯನ್ನು ಮಾಡಿಕೊಂಡು ಸದಾಕಾಲ ನೊಂದವರಿಗೆ ಬೆಂದವರಿಗೆ ನೀವು ಸಹಾಯ ಮಾಡ್ತಾ ಅವರ ಕಣ್ಣೀರನ್ನು ಒರೆಸ್ತಾ ನೀವು ಬದುಕಿದ್ದೇ ಕರೆ, ಆದ್ರೆ ನಿಮ್ಮನ್ನ ಒಂದು ದಿನ ಧರ್ಮ ರಕ್ಷಣೆ ಮಾಡ್ತೈತಿ ಅಂತ. ಧರ್ಮ ರಕ್ಷಣೆ ಮಾಡ್ತಾರೆ. ಯಾರು ಧರ್ಮವನ್ನ ರಕ್ಷಣೆ ಮಾಡೋದಿಲ್ಲ, ಧರ್ಮ ಅವರನ್ನ ರಕ್ಷಣೆ ಮಾಡೋದಿಲ್ಲ. ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕಿಂತ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಂಡಾಗ ಧರ್ಮ ನಮ್ಮನ್ನು ರಕ್ಷಿಸುತ್ತಾರೆ. ಅದಕ್ಕಾಗಿಯೇ ಬಸವಣ್ಣವರ ಸಿದ್ಧಾಂತ ತಗೊಳ್ರಿ. 12ನೇ ಶತಮಾನದ ಎಲ್ಲ ಶರಣರ ಸಿದ್ಧಾಂತವನ್ನ ತೆಗೆದುಕೊಳ್ಳ್ರಿ. ಎಲ್ಲರೂ ಹೇಳೋದು ಒಂದೇ, ನಿಮ್ಮದು ಯಾವ ಧರ್ಮವೇ ಇರಲಪ್ಪ, ಆದ್ರೆ ಧರ್ಮದೊಳಗ ದಯಾ ಅನ್ನೋದನ್ನ ಅಳವಡಿಸಿಕೊಂಡು ಬದುಕಿದ್ದೇ ಕರೆ, ಆದ್ರೆ ನಿಮ್ಮ ಧರ್ಮಕ್ಕೆ ಶ್ರೇಯಸ್ಸು. ನೀವೆಲ್ಲರೂ ಬಟ್ಟೆ ಹೊಲಿಸ್ತೀರ, ಯಾರ ಹತ್ರ ಹೋಗ್ತೀರಿ ಬಟ್ಟೆ ಹೊಲಿಸ? ಯಾರ ಹತ್ರ ಹೋಗ್ತೀರಿ? ಟೇಲರ್. ಆ ಟೇಲರ್ ಕಡೆ ಹೋದ್ಮೇಲೆ ಟೇಲರ್ ಯಾವುದರಿಂದ ದೊಡ್ಡದಾಗಿರುವಂತ ವಿಶಾಲವಾದ ಬಟ್ಟೆಯನ್ನು ಕಟ್ ಮಾಡ್ತಾನ್ರಿ?
ಕತ್ತರಿಯಿಂದ. ತುಂಡಾದ ಬಟ್ಟೆಗಳನ್ನು ಓಡಿಸೋದು ಅಥವಾ ಜೋಡಿಸೋದು ಯಾವುದರಿಂದ ಅಂದ್ರೆ ಸಣ್ಣದಾಗಿರುವಂತ ಸೂಜಿ. ಹೌದಾ? ಸೂಜಿಯಿಂದ ತುಂಡಾದ ಬಟ್ಟೆಗಳನ್ನ ಜೋಡಿಸ್ತಾರೆ. ಒಂದು ಸಾರೆ ಕತ್ತರೆಗೆ ಬೆಲೆ ಎಷ್ಟು ಅಂದ್ರೆ 70 ರೂಪಾಯಿ, ಸೂಜಿಯ ಬೆಲೆ ಎಷ್ಟು ಅಂದ್ರೆ 20 ಪೈಸೆ ಅಂತ ಹಿಡ್ಕೊಂಡ್ರೆ ಅವತ್ತಿನ ಕಾಲ. ಒಬ್ಬ ಟೇಲರ ಸಿಂಪಿಗ ಮನೆಯೊಳಗೆ ವಿಶಾಲವಾದ ಬಟ್ಟೆಯನ್ನು ಕತ್ತರಿಸಿ ಕತ್ತರಿಯನ್ನು ದೂರ ಇಡ್ತಿದ್ದ. ಸಣ್ಣದಾಗಿರುವಂತ ಸೂಜಿಯನ್ನು ತೆಗೆದುಕೊಂಡು ಇಂಥ ಕಿವಿಸಲ್ಲಿ ಹಾಕೊಳ್ತಿದ್ದ, ಇಟ್ಕೊಳ್ತಿದ್ದ. ಮನೆಯೊಳಗ ವಯಸ್ಸಿನ ಹುಡುಗ, ಆ ಹುಡುಗ ತಂದೆಗೆ ಪ್ರಶ್ನೆ ಮಾಡ್ತಾನೆ, ಅಪ್ಪ ಈ ಕತ್ತರಿಯ ಬೆಲೆ ಎಷ್ಟು? ಅಪ್ಪ ಹೇಳ್ತಾನ, ಮಗ ಅದರ ಬೆಲೆ 70 ರೂಪಾಯಿ. ಹೌದಲ್ಲ? ಹಾಗಾದ್ರೆ ಈ ಸೂಜಿಯ ಬೆಲೆ ಎಷ್ಟು? ಈ ಸೂಜಿಯ ಬೆಲೆ ಕೇವಲ 20 ಪೈಸೆ ಅಂತ. 20 ಪೈಸೆ. ಮತ್ತೆ 70 ರೂಪಾಯಿ ದೊಡ್ಡದಾಗಿರುವಂತ ಹಣದಿಂದ ಕೊಂಡುಕೊಂಡಿರುವಂತ ಕತ್ತರೆಯನ್ನು ದೂರಿಡ್ತಿ. 20 ಪೈಸೆಗೆ 100 ಸೂಜಿ ಬರ್ತಾವೆ 70 ರೂಪಾಯಿದೊಳಗೆ. ಅಂತ ಸೂಜಿಯನ್ನು ಹತ್ರ ಇಟ್ಕೊಳ್ತೀರಿ ಯಾಕ? ಅವಾಗ ತಂದೆ ಉತ್ತರವನ್ನು ಕೊಡ್ತಾನ, ಯಾಕಂದ್ರ ವಿಶಾಲವಾದ ಬಟ್ಟೆಯನ್ನು ಕತ್ತರಿಸಿ ಕತ್ತರಿಸಿ ತುಂಡು ಮಾಡೋದು ಕತ್ತರಿ ಕೆಲಸ. ಅದಕ್ಕೆ ಕತ್ತರಿ ದೂರ ಇಡ್ತೀನಿ. ತುಂಡಾಗಿರುವಂತ ಬಟ್ಟೆಯನ್ನು ಜೋಡಿಸುವಂತ ಕೆಲಸವನ್ನ ಚಿಕ್ಕದಾಗಿರುವಂತ ಈ ಸೂಜಿ ಮಾಡ್ತದಲ್ಲಪ್ಪ, ಅದಕ್ಕೆ ಈ ಸೂಜಿ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಅದನ್ನು ಹತ್ರ ಇಟ್ಕೊಳ್ತೀನಿ ಅಂತ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ. ವಿಶಾಲವಾದ ಧರ್ಮವನ್ನ ಆ ಧರ್ಮ ಈ ಧರ್ಮ ಅನ್ನುವಂತ ತಮ್ಮ ಸ್ವಾರ್ಥಕ್ಕಾಗಿ ಧರ್ಮವನ್ನ ತುಂಡು 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 ಮಾಡಿ ಚೆಲ್ತಾ ಇದ್ದಾರೆ, ಕತ್ತರಿಸ್ತಾ ಇದ್ದಾರೆ. ಅಂತ ತುಂಡು ಮಾಡುವಂತ ಧರ್ಮವನ್ನ ಒಂದುಗೂಡಿಸುವಂತ ಕೆಲಸವನ್ನ ಮಾಡಿರುವಂತವ್ರು ಯಾರು ಅಂದ್ರೆ 12ನೇ ಶತಮಾನದ ಬಸವಾದಿ ಪ್ರಮತರು ಅನ್ನೋದು ನಮಗೆ ಗೊತ್ತಿರಲಿ. ಅವರು ಹೇಳಿದ್ರು, ದಯಾಗುಣ ಅನ್ನುವಂತ ಸೂಜಿಯನ್ನು ಇಟ್ಕೊಂಡು ತುಂಡಾಗಿರುವಂತ ಧರ್ಮವನ್ನು ಕೂಡಿಸಿಬಿಟ್ರೆ ಇಡೀ ಜಗತ್ತೇ ಸುಂದರವಾಗಿರ್ತೈತಿ ಅಂತ ತಿಳ್ಕೊಂಡು ಬಸವಣ್ಣವರು ದಯಾಗುಣದಿಂದ ಆ ತುಂಡಾದ ಧರ್ಮವನ್ನು ಒಂದುಗೂಡಿಸಿದರು, ಸಮಾನತೆಯಿಂದ ಒಂದುಗೂಡಿಸಿದರು. ಅದಕ್ಕೆ ನಾವು ಧರ್ಮಕ್ಕ ಬೆಲೆಯನ್ನು ಕಟ್ಟಿಕೊಳ್ಬೇಕು ಅಥವಾ ಬೆಲೆಯನ್ನು ತಂದುಕೊಳ್ಬೇಕು. ನಾವು ಯಾವ ಧರ್ಮದವರಾದ್ರೆ ನಮ್ಮಲ್ಲಿ ಕರುಣಾ ಭಾವ ಇರಬೇಕು, ಕರುಣಾ ಭಾವ ಇರಬೇಕು, ಕನಿಕರ ಇರಬೇಕು, ದಯಾಗುಣ ಇರಬೇಕು. ಅಂದಾಗ ಆ ಧರ್ಮ ನಮ್ಮನ್ನು ಉತ್ತುಂಗಕ್ಕೆ ಒಯ್ತದೆ ಅಂತ ತಿಳ್ಕೊಂಡು ಕನ್ನಡ ನಾಡಿನ ಜ್ಞಾನಿಗಳ ಅನುಭಾವಿಗಳ ದಾರ್ಶನಿಕರ ಸಿದ್ಧಾಂತವಾಗಿ ಹೊರಹೊಮ್ಮತಾ ಇದೆ. ಅಂದ್ರೆ ನಾವು ತಿಳ್ಕೊಳ್ಬೇಕು, ನಮ್ಮಲ್ಲಿ ಎಳ್ಳಷ್ಟಾದರೂ ದಯಾಗುಣ ಬರಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ಎಲ್ಲ ಪ್ರಾಣಿಗಳ ಮೇಲೆ ದಯಾಗುಣ ಇರಬೇಕಂತಾರ. ಒಂದೇ ಕೇವಲ ಮನುಷ್ಯನ ಮೇಲೆ ಅಷ್ಟೇ ದಯಾಗುಣ ತೋರಿಸೋದಲ್ಲ, ಎಲ್ಲಾ ಪ್ರಾಣಿಗಳ ಮೇಲೆ, ಸಕಲ ಜೀವರಾಶಿಗಳ ಮೇಲೆ. ಮನುಷ್ಯ ಮಾತಾಡ್ತಾನೆ, ಮನುಷ್ಯ ಪ್ರೀತಿಯಿಂದ ಎಲ್ಲರೊಂದಿಗೂ ಸಹಿತ ಬೆರೆತುಕೊಳ್ತಾನೆ. ಕೇವಲ ಮನುಷ್ಯನಿಗೆ ಮನುಷ್ಯ ಮಾತ್ರ ಸಹಾಯ ಮಾಡೋದಲ್ಲ, ದಯೆಯನ್ನು ತೋರಿಸೋದಲ್ಲ, ಮೂಕ ಪ್ರಾಣಿಗಳ ಮೇಲೆಯೂ ಸಹಿತ ದಯಾ ತೋರಿಸಿದಾಗ ಮಾತ್ರ ಅದು ಧರ್ಮ ಅನಿಸ್ಕೊಳ್ತೈತಿ ಅಂತಾರೆ ಬಸವಣ್ಣ. ಹಾಗಾದ್ರೆ ನೀವೆಲ್ಲರೂ ಮುಖ ಪ್ರಾಣಿಗಳ ಮೇಲೆ ದಯಾ ತೋರಿಸ್ಬೇಕಲ್ಲ. ಒಬ್ಬ ಸಂತ ಸದಾ ಕಾಲ ದೇವರನ್ನು ಕುರಿತು ಚಿಂತನೆ ಮಾಡ್ತಿದ್ದ. ಯಾವಾಗಲೂ ಚಿಂತನೆ ಅಂದ್ರೆ ಭಗವಂತನನ್ನು ಕುರಿತು ಚಿಂತನೆ ಮಾಡೋದು. ಧರ್ಮವಂತನಾಗಿ ಆಚಾರದಿಂದ ತನ್ನ ಎಲ್ಲ ವ್ರತವನ್ನ ಆಚರಣೆ ಮಾಡ್ತಾ ಮಾಡ್ತಾ ಸದಾ ಕಾಲ ಜೀವನ ಮಾಡ್ತಿರ್ತಾನೆ. ಅಂತ ಸಂತ ಒಮ್ಮೆ ನದಿಗೆ ಹೋಗ್ತಾನೆ. ಆ ನದಿಯೊಳಗ ಒಂದು ಚೇಳು ಬರ್ತದೆ, ಹರಿದು ಚೇಳು. ಆ ಚೇಳು ತನ್ನ ಪ್ರಾಣವನ್ನು ಉಳಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಒದ್ದಾಡ್ತಾ ಇರ್ತಾನೆ. ಯಾವಾಗ ಚೇಳನ್ನ ನೋಡಿದ ಸಂತ ಆ ಚೇಳನ್ನ ಕೈಯಿಂದ ಎತ್ತಿದ ಮೇಲೆ ತಂದು ಬಿಡಾಕ ಚಲೋ ಮಾಡಿ. ನೀರಾಗಿದ್ದು ಜೀವ ಕಳ್ಕೊಳಕತ್ತೈತಿ, ಅದಕ್ಕೆ ಬಾಯಿಲ್ಲ, ಅದಕ್ಕೆ ಮಾತು ಬರೋದಿಲ್ಲ. ಅಂತ ಮೂಕ ಪ್ರಾಣಿ ತನ್ನ ಜೀವವನ್ನು ಕಳ್ಕೊಳ್ತೈತಲ್ಲ ಅಂತ ತಿಳ್ಕೊಂಡು ಆ ಚೇಳನ್ನ ಕೈಯಿಂದ ಎತ್ತಿ ದಂಡೆಗೆ ಬಿಟ್ಟ. ಮತ್ತೆ ಅದಕ್ಕೆ ಗೊತ್ತಾಗ್ಲಿಲ್ಲ, ಮತ್ತೆ ನೀರೊಳಗೆ ಬಿತ್ತು. 2-3 ಸಾರಿ ಯಾವಾಗ ಬಿತ್ತು,
ಮೂರನೇ ಸಾರಿಗೆ ಅದನ್ನ ಕೈಯೊಳಗೆ ತೆಗೆದುಕೊಂಡು ಪೂರ ನದಿಯಿಂದ ಆಚೆ ಬರ್ತಾನೆ. ಬಂದು ಮೇಲೆ ಬಿಡಬೇಕನ್ನುವಷ್ಟರೊಳಗಾಗಿನೇ 3-4 ಸಾರಿ ಕೈಗೆ ಕಚ್ಚುತ್ತೆ. ಆ ಚೇಳು ಕಚ್ಚುತ್ತೆ. ಪಕ್ಕದಲ್ಲಿರುವಂತ ಒಬ್ಬ ವ್ಯಕ್ತಿ ಕೇಳ್ತಾನಂತೆ, ಸಂತರೆ, ಆ ಚೇಳು ನಿಮ್ಮ ಕೈಯನ್ನ ಕಚ್ಚಿದರೂ ಸಹಿತ ವಿಷವನ್ನ ಬಿಡ್ತಾ ಇರುವಂತ ಚೇಳನ್ನ ನೀವು ಬಿಡ್ತಾ ಇಲ್ಲ, ಯಾಕಂದ್ರೆ ಜೀವವನ್ನ ಉಳಿಸ್ತಾ ಇದ್ರೆ ನಿಮ್ಮ ಜೀವವನ್ನ ಅದು ತೆಗಿತೈತೆ ಅಂದ್ರೆ ಅದರ ಜೀವವನ್ನ ನೀವ್ಯಾಕೆ ಉಳಿಸಾಕತ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಸಂತರು ಹೇಳ್ತಾರಂತೆ, ಕಚ್ಚುವುದು ಅದರ ಧರ್ಮ, ಕಚ್ಚುವುದು ಅದರ ಧರ್ಮ. ಆದ್ರೆ ಅದು ಕಚ್ಚುತ್ತೆ ಅಂತ ತಿಳ್ಕೊಂಡು ಅದನ್ನು ಸಾಯಿಸೋದು ನನ್ನ ಧರ್ಮ ಅಲ್ಲಪ್ಪ. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡ್ಬೇಕನ್ನುವುದಕ್ಕಾಗಿ ಭಗವಂತ ಈ ಭೂಮಿಗೆ ಈ ಜೀವವನ್ನು ಕೊಟ್ಟು ಕಳಿಸ್ಯಾನಂದ್ರೆ ಅದು 100 ಸಾರಿ ಕಚ್ಚಿದ್ರು ಸಹಿತ ಅದನ್ನ ರಕ್ಷಣೆ ಮಾಡೋದು ನನ್ನ ಧರ್ಮಪ್ಪ ಅಂತ ತಿಳ್ಕೊಂಡು ಆ ಚೇಳನ್ನ ಜೀವಂತವಾಗಿ ಮೇಲೆ ತರ್ತಾನೆ ಸಂತ. ಅದಕ್ಕೆ ಪ್ರಾಣಿಗಳ ಮೇಲೇನೂ ಇರಬೇಕಂತೆ ದಯಾಗುಣ. ಮನುಷ್ಯರ ಮೇಲೆ ಅಷ್ಟನ್ನ ಪ್ರಾಣಿಗಳ ಯಾವಾಗಲೂ ನಾವು ಪ್ರಾಣಿಗಳ ಮೇಲೆ ದಯಾ ತೋರ್ಬೇಕು, ಮನುಷ್ಯರ ಮೇಲೆ ದಯಾ ತೋರ್ಬೇಕು. ಕೇವಲ ಸಂಪತ್ತಿದ್ದಾಗ ಮಾತ್ರ ದಯಾ ತೋರೋದಲ್ಲ. ಆಸೆಗೆ ಬಿದ್ದು ಅವ್ರ ಅಲ್ಲಿ ಸಂಪತ್ತೈತೆ ಅಂತ ತಿಳ್ಕೊಂಡು ದಯಾ ತೋರಿದ್ರೆ ಅದು ದಯಾಗುಣ ಆಗೋದಿಲ್ಲ. ಸಂಪತ್ತಿರ್ಲಿ ಬಿಡ್ಲಿ, ಅವರಿಗೆ ನೋವಿದ್ದಾಗ ನಾವು ಹೋಗಿ ಪಾಲುದಾರರಾಗಬೇಕಂತ. ಬುದ್ಧನ ಶಿಷ್ಯ ಇದ್ದ ಉಪಗುಪ್ತ ಅಂತ. ಆ ಉಪಗುಪ್ತ ಸದಾಕಾಲ ಭಿಕ್ಷೆಯನ್ನ ಬೇಡಿಕೊಂಡು ಬರೋದು, ಆ ಬಂದಿರುವಂತ ಭಿಕ್ಷೆಯನ್ನ ಸ್ವೀಕಾರ ಮಾಡೋದು, ಪೂಜೆಯನ್ನು ಮಾಡೋದು, ಧರ್ಮ ಆಚರಣೆಯನ್ನು ಮಾಡ್ತಾ ದಿನನಿತ್ಯ 5 ಮನೆ ಭಿಕ್ಷೆಯನ್ನು ಬೇಡುತ್ತಿರ್ತಾನೆ. ದಯಾಗುಣ ಇರೋರಲ್ಲಿ ಹೇಗಿರ್ತೈತಿ ಅಂತ ಭಾವ ಹೇಳೋದು. ದಯಾಗುಣ ಇರುವಂತವ್ರ ಭಾವನೆ ಹೇಗಿರ್ತೈತೆ ಅಂದ್ರೆ ದಿನನಿತ್ಯ ಭಿಕ್ಷೆಯನ್ನು ಬೇಡಿಕೊಂಡು ಬರಕ್ಕೆ ಹುಟ್ಟಿದ್ದ. ಒಂದು ಸಾರಿ ಸಂತ ಆ ಉಪಗುಪ್ತ ಒಬ್ಬ ನರ್ತಕಿಯ ಮನೆಗೆ ಹೋದ. ನರ್ತಕಿಯ ಮನೆಗೆ ಹೋದ. ಆ ನರ್ತಕಿಯ ಮನೆಯೊಳಗ ಎಲ್ಲ ಸಿರಿ ಸಂಪತ್ತು ತುಂಬಿತ್ತು. ಆದರೂ ಸಹಿತ ಸಂತ ಹೋಗಿ ಭಿಕ್ಷೆಯನ್ನು ಬೇಡಬೇಕಾದ್ರೆ ನರ್ತಕಿ ಯಾರು ಬಂದಾರ ಅಂತ ಹೊರಗೆ ಬಂದು ನೋಡ್ತಾಳೆ. ಉಪಗುಪ್ತನನ್ನ ನೋಡ್ತಾಳೆ. ಸ್ಫುರದ್ರೂಪಿಯಾಗಿರುವಂತ ಉಪಗುಪ್ತನಿಗೆ ಹೇಳ್ತಾಳೆ, ಆ ನರ್ತಕಿ, ಏನ್ರಿ ಭಿಕ್ಷೆ ಬೇಡಾಕತ್ತೀರಲ್ಲ, ಭಿಕ್ಷೆ ಬೇಡೋದನ್ನ ಬಿಡ್ರಿ. ನಾನು ಒಬ್ಬ ನರ್ತಕಿ, ಬಹಳಷ್ಟು ಸಂಪತ್ತನ್ನ ಗಳಿಸೀನಿ. ನಾನು ರಾಜನಂತೆ ರಾಣಿಯಂತೆ ಮೆರಿತಾ ಇದ್ದೀನಿ. ಹಾಗಾಗಿ ನೀವು ನನ್ನನ್ನು ಮದುವೆ ಯಾಕೆ ಈ ಎಲ್ಲ ಸಂಪತ್ತಿಗೆ ನೀವೇ ರಾಜ, ನಾನೇ ರಾಣಿ, ಮದುವೆಯಾಗಲಿ ಅಂತ. ಉಪಗುಪ್ತ ಅಂತಾರ, ನಾನು ಮದುವೆ ಆಗಕ್ಕೆ ಬಂದಿಲ್ಲ, ಇದ್ದಾಗ ಬರುವವನು ಬಂಧು, ಇದ್ದಾಗ ಬರುವವರು ಬಂಧುಗಳು. ಹಾಗೆ ನಿನ್ನ ಹತ್ರ ಸಂಪತ್ತೈತಿ ಅಂತ ನಾ ಭಿಕ್ಷೆ ಬೇಡೋದು ಬಿಟ್ಟು ನಿನ್ನ ಹತ್ರ ಇರೋದಕ್ಕಾಗಿ ನಾನು ಬಂದಿಲ್ಲ. ನಿನ್ನ ಮನೆಯೊಳಗೆ ಏನಾರು ಇದ್ರ ನೀಡು, ಇಲ್ಲ ಅಂದ್ರೆ ನನಗೆ ಮುಂದಕ್ಕೆ ಹೋಗಂತ ಹೇಳಿಬಿಡು, ನಾನು ಹೋಗ್ತೀನಿ ಅಂತ. ಇದ್ದಾಗ ಬರುವವರು ಬಂಧುಗಳು, ಬಿದ್ದಾಗ ಬರುವವರು ಕರುಣಾಮಯಿಗಳು ಅಂತ. ಬಿದ್ದಾಗ ಬರುವವರು ಯಾರಲ್ಲಿ ದಯಾಗುಣ ಇರ್ತದೆ ಅವರು ಬಿದ್ದಾಗ ಬರ್ತಾರೆ, ಹೊರತಾಗಿ ಇದ್ದಾಗ ಬರೋದಿಲ್ಲ ಅಂತಾನೆ ಉಪಗುಪ್ತ. ಯಾವಾಗ ನರ್ತಕಿ ಆತನ ಮಾತನ್ನ ಕೇಳಿ ಸುಂದರವಾಗಿ ಇರ್ಬಿಡು ಬರ್ಲಿಕ್ಕೆ ಬರಲಿಲ್ಲ ಅಂತ ಉಪಜೀವನವನ್ನ ಮಾಡುವಾಗ ಮುಂದೆ ಅವರ ಎಲ್ಲ ಬಂಧುಗಳು ಬಂದು 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 ಎಲ್ಲ ಸಂಪತ್ತನ್ನ ಕಿತ್ಕೊಂಡು ಆಕೆಗೆ ಊರಿಂದ ಬಹಿಷ್ಕಾರ ಹಾಕಿ ಹೊರಗೆ ತಳ್ಳುತ್ತಾರೆ. ಯಾವಾಗ ಹೊರಗೆ ಹಾಕಿದ್ರೋ ಆ ಕ್ಷಣದೊಳಗ ಆಕೆಗೆ ಊಟನೂ ಇಲ್ಲ, ನೀರೂ ಇಲ್ಲ. ತಿರುಗ್ತಾ ತಿರುಗ್ತಾ ಕಾಡನ್ನ ಪ್ರವೇಶ ಮಾಡಿ ಕಾಡಿನೊಳಗೆ ಹೋಗ್ತಿರ್ಬೇಕಾದ್ರೆ ಅಶಕ್ತಳಾಗಿ ನೀರು 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 ಅಂತ ಒಂದು ಕಡೆ ಬೀಳ್ತಾಳೆ. ಬೀಳುವಾಗ ಅದೇ ಮಾರ್ಗವಾಗಿ ಉಪಗುಪ್ತ ಬರ್ತಾನೆ. ಯಾವಾಗ ಉಪಗುಪ್ತ ಬಂದ ಅವನಿಗೆ ಧ್ವನಿ ಕೇಳ್ತದೆ. ಯಾರಿರಬಹುದು, ಯಾರೋ ಕೂಗ್ತಾರೆ, ನರಳುತ್ತಾ ಇದ್ದಾರೆ. ಆ ನರಳುವ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ಹೋಗಿ ನೋಡ್ತಾನೆ. ಒಬ್ಬ ಮುದುಕಿ, ಒಬ್ಬ ಹೆಣ್ಣು ಮಗಳು ಬಿದ್ದು ನರಳುವಂತ ಸಂದರ್ಭದೊಳಗೆ ನೀರು 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 ಅನ್ನುವಾಗ ಉಪಗುಪ್ತ ಹೋಗಿ ನೀರನ್ನು ತಂದು ಆಕೆಯ ಬಾಯಿಗೆ ಹಾಕ್ತಾನೆ. ಅವಾಗ ಕಣ್ಣು ತೆರೆದು ನೋಡ್ತಾಳೆ.
ಅಶಕ್ತಳಾಗಿರುವಂತಹ ಮಹಿಳೆ ಕಣ್ಣು ತೆರೆದು ನೋಡಿ ಅಂತಾಳ, ನಿಮ್ಮನ್ನು ಎಲ್ಲೇ ನೋಡಿನಿ ಅಂದಾಗ ಅವಾಗ ಆತ ಹೇಳ್ತಾನೆ, ನಾನು ನಿಮ್ಮ ಮನೆಗೆ ಬಂದ ಭಿಕ್ಷುಕ, ನಿಮ್ಮ ಮನೆಗೆ ಬಂದ ಭಿಕ್ಷುಕ. ಅವಾಗ ಆ ತಾಯಿ ಅಂತಾಳ, ಅಬ್ಬ ನೀನು ಹೇಳಿದ ಮಾತು ಸತ್ಯ. ಇದ್ದಾಗ ಬರುವವರು ಬಂಧುಗಳು, ಬಿದ್ದಾಗ ಬರುವವರು ಕರುಣಾಮಯಿಗಳು ಅಂತಂದ್ರೆ ನೀನು ಬೇರೆ ಯಾರು ಅಲ್ಲ, ನೀನು ಉಪಗುಪ್ತಾದಿ ಅಂತ ತಿಳ್ಕೊಂಡು ಯಾವಾಗ ಒಪ್ಕೊಳ್ತಾಳೋ ಅವಾಗ ಹೇಳ್ತಾಳಾಕಿ, ಯಾರಲ್ಲಿ ಸಂಪತ್ತಿರ್ತದೆ ಎಲ್ಲರೂ ಬರ್ತಾರೆ, ಆದ್ರೆ ಸಂಪತ್ತಿರ್ಲಾರ್ದಾಗ ಯಾರೂ ನಮ್ಮ ಹತ್ರ ಬರೋದಿಲ್ಲ. ಬರೋದು ಮಹಾತ್ಮರು, ಯೋಗಿಗಳು, ಜ್ಞಾನಿಗಳು, ಶಿವಶರಣರು ಮಾತ್ರ ಬಂದು ನಮ್ಮನ್ನ ಎತ್ತರ ಮಟ್ಟಕ್ಕೆ ಒಯ್ತಾರೆ ಅಂತ ತಿಳ್ಕೊಂಡು ಆ ತಾಯಿ ಹೇಳ್ತಾಳಂದ್ರೆ, ನಾವು ಬಿದ್ದಾಗ ಬರುವವರು ಬಂಧುಗಳಲ್ಲ, ಮಹಾತ್ಮರು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವ ತೀರಿದ ಮರುದಿನವೇ, ಅನ್ನವ ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ, ನನ್ನವರೆನ್ನುವರ್ಯಾರಿಲ್ಲ. ಅನ್ನವ ತನ್ನಲ್ಲಿರುವ ತನಕ, ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು. ಅನ್ನವ ತೀರಿದ ಮರುದಿನವೇ, ಅನ್ನವ ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ, ನನ್ನವರೆನ್ನುವರ್ಯಾರಿಲ್ಲ. ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು. ಬಡದಿ ಮಾಡುವಳು ಗಡು ಪ್ರೇಮವನ್ನು ಹುಡುಗುದು ಕೊಡತನಕ, ಬಡದಿ ಮಾಡುವಳು ಗಡು ಪ್ರೇಮವನ್ನು ಹುಡುಗುದು ಕೊಡತನಕ, ಹುಡುಗುದು ಕೊಡದಿದ್ದ ಕಾಲಕ್ಕೆ, ಹುಡುಗುದು ಕೊಡದಿದ್ದ ಕಾಲ ಕಡಿದಾಡಿ ಬರುವಳು ಬಾಗಿಲಕ, ಕಡಿದಾಡಿ ಬರುವಳು ಬಾಗಿಲಕ. ಒಂದು ಇರುವಾಗ ಎಂದತ್ತು ಸಕ್ಕರೆ ಮಣ್ಣಿಗೆ ಹೋಗಿ ಒಂದು ಇರುವಾಗ ಎಂದತ್ತು ಸಕ್ಕರೆ, ಒಂದು ಇರುವಾಗ ಎಂದತ್ತು ಸಕ್ಕರೆ ಮಣ್ಣಿಗೆ ಹೋಗಿ ಕೂಡುವರು. ಒಂದಿಲ್ಲ ಕಾಲಕ್ಕೆ ತಾನೇ ಸತ್ತರು, ಒಂದಿಲ್ಲ ಕಾಲಕ್ಕೆ ತಾನೇ ಸತ್ತರು, ಯಾರಿಲ್ಲ ಅವನ ದೈವಜ್ಞ, ಯಾರಿಲ್ಲ ಅವನ ದೈವಜ್ಞ. ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವ ತೀರಿದ ಮರುದಿನವೇ, ಅನ್ನವ ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ, ನನ್ನವರೆನ್ನುವರ್ಯಾರಿಲ್ಲ. ಅನ್ನವ ತನ್ನಲ್ಲಿರುವ ತನಕ, ಅನ್ನವ ತನ್ನಲ್ಲಿರುವ ತನಕ, ಅನ್ನವ ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರು ಎನ್ನುವರು. ಜಯ ಮಂಗಳಂ ಜಯ ಪರಾದೇಶ್ವರ ಹರ ಮಹಾದೇವ. ಸಿರಿ ಸಂಪತ್ತಿದ್ದಾಗ ಎಲ್ಲರೂ ನನ್ನವರು ತನ್ನವರಂತಾರ, ಅದು ಯಾವುದೂ ಇಲ್ಲ ಅಂದ್ರ ನಮ್ಮ ಹತ್ರ ಯಾರೂ ಬರೋದಿಲ್ಲ. ಬಸವಣ್ಣವರು ಹೇಳ್ತಾರೆ, ಆ ಸಿರಿ ಸಂಪತ್ತನ್ನ ಸಂಗ್ರಹ ಮಾಡುವುದಕ್ಕಿಂತ ನಿನ್ನ ಹೃದಯದಲ್ಲಿ ದಯಾಗುಣವನ್ನು ಸಂಗ್ರಹ ಮಾಡು, ದಯಾಗುಣವನ್ನು ಸೃಷ್ಟಿ ಮಾಡಿ. ದಯಾಗುಣವನ್ನು ಸೃಷ್ಟಿ ಮಾಡಿಕೊಂಡೆ ಅಂದ್ರೆ ಸದಾ ಕಾಲ ಭಗವಂತ ನಿನಗೆಲ್ಲದನ್ನು ಕೊಡ್ತಾನೆ. ಭಗವಂತ ಕೊಡೋದಿಲ್ಲ ಅಂತಲ್ಲ, ನೀನು ಒಂದು ಪಟ್ಟು ಯಾರಿಗಾದ್ರೂ ಸಹಾಯ ಮಾಡಿದಿ ಅಂದ್ರೆ ನಿನಗೆ 2 ಪಟ್ಟು ಭಗವಂತ ಕೊಡ್ತಾನೆ. ನಿನ್ನಲ್ಲಿ ದಯಾಗುಣವನ್ನು ಇಟ್ಕೊಂಡು ಧರ್ಮವನ್ನು ಆಚರಣೆ ಮಾಡ್ತಾ ಮಾಡ್ತಾ ಹೊಂಟಿ ಅಂದ್ರೆ ಆ ಧರ್ಮದೊಳಗ ನಿನ್ನ ಎಲ್ಲ ಜನಗಳು ಸಹಿತ ಗೌರವಿಸುತ್ತಾರೆ. ಸಕಲ ಪ್ರಾಣಿಗಳ ಮೇಲೆ ಬೇಕು ದಯಾಗುಣ, ಹಕ್ಕಿಗಳ ಮೇಲೆ, ಕತ್ತೆಗಳ ಮೇಲೆ,
ಎಲ್ಲದರ ಮೇಲೆ ಇರಬೇಕು ಅಂತಾರೆ ದಯಾಗುಣ. ಕಲ್ಯಾಣದಲ್ಲಿ ಒಬ್ಬ ಶರಣ ಇದ್ದ, ಕಿನ್ನರಿಯ ಬೊಮ್ಮಯ್ಯ ಅಂತ. ಆ ಶರಣನ ಕಾಯಕ ಏನಾಗಿತ್ತು ಅಂದ್ರೆ ಸದಾ ಕಾಲ ಕಿನ್ನರಿಯನ್ನ ನುಡಿಸೋದು. ಕಿನ್ನರಿ ಅಂದ್ರೆ ಅದು ಒಂದು ವಾದ್ಯ. ಈಗ ಇಲ್ಲ ಹಾರ್ಮೋನಿಯಂ ಮತ್ತು ತಬಲಾ ಅಂತ ಇರ್ತದೆ, ಹಾಕಿ ಒಂದು ವಾದ್ಯ. ಆ ಕಿನ್ನರಿಯನ್ನ ನುಡಿಸ್ತಾ 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 ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಇದ್ದುಕೊಂಡು ಕಿನ್ನರಿಯನ್ನು ನುಡಿಸಿ ಆ ಕಿನ್ನರಿಯಿಂದ ವಚನಗಳನ್ನು ಹಾಡ್ತಾ ನುಡಿಸ್ತಾ ಇರಬೇಕಾದ್ರೆ ಬಂದಂತ ಭಕ್ತಾದಿಗಳು ಜನಗಳು ಅವರಿಗೆ ಕಾಣಿಕೆಯನ್ನ ಹಾಕ್ತಿದ್ರು. ಆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ದಿನನಿತ್ಯ ದಾಸೋಹವನ್ನ ಮಾಡಿಸ್ತಿದ್ದ ಕಿನ್ನರಿ ಬೊಮ್ಮಯ್ಯ. ಅಂತ ಕಿನ್ನರಿಯ ಬೊಮ್ಮಯ್ಯ ಒಂದು ದಿನ ವಚನವನ್ನ ಹಾಡ್ತಾ ಹಾಡ್ತಾ ಕಿನ್ನರಿಯನ್ನು ನುಡಿಸ್ತಿರ್ಬೇಕಾದ್ರೆ ಒಬ್ಬ ಕಟುಕ ಆ ಕಟುಕ ಏನ್ ಮಾಡ್ತಾನಂದ್ರೆ ಒಂದು ಕುರಿಯನ್ನ ಬೆನ್ನಟ್ಟಿಕೊಂಡು ಬರ್ತಾನೆ. ಬಲಿಯನ್ನ ಮನೆ ದೇವರಿಗಾಗಿ ಬಲಿಯನ್ನ ಕೊಡ್ತಾ ಇರುವಂತ ಒಬ್ಬ ಕಟುಕ ಆ ಕುರಿಯನ್ನ ತಗೊಂಡು ಹೋಗಿ ಸಾಕಿರ್ತಾನೆ. ಆ ಕುರಿಯನ್ನ ನಾಳೆ ಹೋಗಿ ನಮ್ಮ ಮನೆ ದೇವರಿಗೆ ಬಲಿ ಕೊಟ್ಟು ಬರಬೇಕು ಅಂತ ಕುರಿಯನ್ನ ಕಟ್ಟಿರ್ತಾನೆ. ಆ ಕುರಿ ಹೇಗೋ ತಪ್ಪಿಸ್ಕೊಂಡು ಓಡಿ ಬರ್ತದೆ. ಓಡಿ ಬಂದು ಅದು ಏನ್ ಮಾಡ್ತದೆ ಅಂದ್ರೆ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ತ್ರಿಪುರಾಂತಕೇಶ್ವರನ ಹಿಂದೆ ಬಂದು ನಿಲ್ತದೆ. ದೇವಸ್ಥಾನದಲ್ಲಿರುವಂತ ಲಿಂಗದ ಹಿಂದೆ ಬಂದು ನಿಲ್ಲುತ್ತೆ. ಎಲ್ಲ ಜೀವಿಗಳ ಮೇಲೆ ದಯಾಗುಣ ಇರಬೇಕು ಅನ್ನೋದಕ್ಕಾಗಿ ಈ ಚಿಂತನೆಯನ್ನು ನಾ ಹೇಳತಕ್ಕೇನೆ. ಕಲ್ಯಾಣದ ಶರಣರು ಅಪ್ಪ ಬಸವಣ್ಣವರು ಬರೆದಿರುವಂತ ವಚನದಂತೆ ಬದುಕಿದರು. ಯಾವಾಗ ತ್ರಿಪುರಾಂತಕೇಶ್ವರ ದೇವಾಲಯದ ಹಿಂದೆ ಬಂದು ನಿಲ್ತದೆ ಅಂದ್ರೆ ಆ ಈಶ್ವರನ ಹಿಂದೆ ಬಂದು ನಿಲ್ತದೆ, ಆ ಕುರಿಯನ್ನ ಈ ಕಿನ್ನರಿ ಬೊಮ್ಮಯ್ಯನವರು ನೋಡ್ತಾರೆ. ನೋಡಿ ಅಂತ ಅಯ್ಯೋ ಪಾಪ, ಯಾವುದೋ ಭಯದಿಂದ ಬಂದು ಈ ಕುರಿ ಲಿಂಗದ ಹಿಂದೆ ನಿಂತೈತಿ ಅಂದ್ರೆ ಈ ಕುರಿಯಿಂದ ರಕ್ಷಣೆ ಮಾಡಬೇಕು ನಾನು ಅಂತಾನೆ ಕಿನ್ನರಿ ಬೊಮ್ಮಯ್ಯ. ಯಾವಾಗ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡುವಷ್ಟರೊಳಗಾಗಿನೇ ಆ ಕಟುಕ, ಆ ಕ್ರೂರಿ ಅವನು ಸೀದಾ ದೇವಸ್ಥಾನದ ಮುಂದೆ ಬರ್ತಾನೆ. ಬಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಆ ದೇವರ ಹಿಂದೆ ನಿಂತಿರುವಂತ ಕುರಿಯನ್ನು ನೋಡಿ ಒಳಗ ತಗೊಂಡು ಬರಬೇಕು ಅಂತ ಹೊರಟಂತ ಸಂದರ್ಭದೊಳಗ ಕಿನ್ನರಿ ಬೊಮ್ಮಯ್ಯನವರಂತಾರ ಆ ಕುರಿಯನ್ನ ತರಾಕ್ ಹೋಗಬೇಡ, ಆ ಕುರಿಯ ಬದಲಾಗಿ ನಿನಗೆ ಎಷ್ಟು ಹಣ ಬೇಕು ಕೇಳಿಕೊಡ್ತೀನಿ ಅಂತ. ಆ ಕಟುಕ ಅಪಹಾಸ್ಯ ಮಾಡ್ತಾನೆ. ನನಗ ಕುರಿಯ ಬೆಲೆಯನ್ನ ಕೊಡೋದಲ್ಲ, ನಿನ್ನ ಹತ್ರ ಕೊಡಬೇಕಾದ್ರೆ ಹಣ ಎಲ್ಲಿತೋ, ನೀನೇ ಇನ್ನೊಬ್ಬರು ಹಾಕಿದ ಹಣದಿಂದ ಬದುಕುವಂತ ವ್ಯಕ್ತಿ, ನನಗ ಹಣವನ್ನ ಕೊಡ್ತೇನೆ ಅಂತ ತಿಳ್ಕೊಂಡು ಕೇಳಿಕೊಂಡಾಗ ನಿನಗೆ ಎಷ್ಟು ಬೇಕು ಹಣ ಕೇಳು, ನಾ ಕೊಡ್ತೀನಿ ಅಂತ. ಅವಾಗ ಹಾಗಾದ್ರೆ 500 ಹೊನ್ನನ್ನ ಕೊಡುವಂತ, ಒಂದು ಸ್ವಲ್ಪ ಹೊತ್ತು ಕಾಯಪ್ಪ, 500 ಹೊನ್ನನ್ನೇ ನಿನಗೆ ಕೊಡ್ತೀನಿ, ಆದ್ರೆ ಆ ಕುರಿಯನ್ನ ಕೊಡೋದಿಲ್ಲ ಅಂತ ತಿಳ್ಕೊಂಡು ಕಿನ್ನರಿ ಬೊಮ್ಮಯ್ಯ ಅಲ್ಲೇ ಕುಳಿತುಕೊಂಡು ವಚನಗಳನ್ನು ಹಾಡ್ತಾ ಕಿನ್ನರಿಯನ್ನು ನುಡಿಸಿದ ತಕ್ಷಣದೊಳಗ ಬಂದಿರುವಂತ ಸಮಸ್ತ ಭಕ್ತ ಸಮೂಹ ಶರಣರೆಲ್ಲರೂ ಹಣವನ್ನ ಹಾಕಿದ್ದನ್ನ 500 ಹೊನ್ನು ಮಾಡಿ ಅವನ ಕೈಗೆ ಕೊಡ್ತಾನೆ. ತಗೊಂಡು ಹೋಗ್ತೀನಿ. ಯಾವಾಗ ಕೊಟ್ಟ ಹಣ ಬಂತ ಇಲ್ಲ, ಆ ಹಣದಿಂದ ಮತ್ತೆ ಒಂದಲ್ಲ 2 ಕುರಿಯನ್ನ ಖರೀದಿ ಮಾಡಬಹುದು ಅಂತ ತಿಳ್ಕೊಂಡು ಹೋಗಿ ಆ ಹಣವನ್ನ ಮನೆಯವರ ಕೈಗೆ ಕೊಡ್ತಾನೆ. ಮನೆಯವರಂದ್ರೆ ಒಬ್ಬ ವೇಶ್ಯೆಯ ಮನೆಯೊಳಗಿರ್ತಾರ, ಆ ವೇಶ್ಯೆಯ ಕೈಗೆ ಕೊಡ್ತಾನೆ. ತಗೋ, ಆ ಕುರಿ ಹೋದ್ರು ಹೋಗ್ಲಿ, ಈ ಹಣದಿಂದ ಮತ್ತೆ ಕುರಿಯನ್ನ ತಂದು ನಾವು ಬಲಿ ಕೊಡೋಣ ಅಂತಾರೆ. ಹೌದು, ಪ್ರಾಣಿಗಳನ್ನೇ ಯಾಕೆ ಬಲಿ ಕೊಡ್ತೀರಿ ತಾವೆಲ್ಲ? ಬಹಳ ಜನ ಕೊಡ್ತಾರೆ. ಮನುಷ್ಯನಾದವನು ಕೇವಲ ಪ್ರಾಣಿಗಳ ಬಲಿಯನ್ನ ಕೊಡ್ತಾನೆ. ಈ ಭೂಮಿಯ ಮೇಲೆ ಯಾವ ದೇವರು ಸಹಿತ ಮಾಂಸದ ಆಹಾರವನ್ನ ಭಕ್ಷ್ಯ ಮಾಡೋದಿಲ್ಲ, ಮಾಂಸವನ್ನ ಕೇಳೋದಿಲ್ಲ. ನಮ್ಮ ಬಾಯಿ ರುಚಿಗಾಗಿ ನಾವು ಪ್ರಾಣಿಗಳನ್ನ ಬಲಿ ಕೊಡ್ತೇವೆ. ಪ್ರಾಣಿಗಳನ್ನ ಬಲಿ ಕೊಡಬಾರದು ಅನ್ನುವಂತ ಸಿದ್ಧಾಂತವೇ ಶರಣರ ಸಿದ್ಧಾಂತ. ಪ್ರಾಣಿಗಳನ್ನ ಬಲಿ ಕೊಡ್ತೀವಲ್ಲ ನಾವೆಲ್ಲ
ನಮ್ಮೂರ ದೇವತೆ ನಮ್ಗ ಕೋಳಿ ಬಲಿ ಕೇಳ್ಯಾಳ, ನಮ್ಮೂರ ದೇವತೆ ನಮಗ ಆಡನ್ನ ಬಲಿ ಕೇಳ್ಯಾಳ ಅಂತ ನಾವೆಲ್ಲರೂ ಹೇಳ್ತೇವಲ್ಲ. ಯಾವ ದೇವರನ್ನು ಸಹಿತ ನಮ್ಮೂರ ದೇವತೆ ಮನೆಗೆ ವರ್ಷಕ್ಕೊಬ್ಬರನ್ನ ಬಲಿ ಕೇಳ್ಯಾಳ, ಒಬ್ಬರ ಮನೆಯೊಳಗೆ ಒಬ್ಬ ಹುಡುಗನ ಬಲಿ ಕೇಳ್ಯಾಳ ಅಂತ ಹೇಳಿದ್ದೈತ ಇದೇನ್ರಿ? ಪ್ರಾಣಿಗಳನ್ನು ಯಾಕೆ ಬಲಿ ಕೊಡ್ತೀವಿ ಅಂದ್ರೆ ಪ್ರಾಣಿಗಳು ನಮ್ಮೊಂದಿಗೆ ಮಾತನಾಡೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ವರ್ಷಕ್ಕೊಬ್ಬೊಬ್ಬರ ಮನೆಯೊಳಗಿರುವಂತ ವ್ಯಕ್ತಿಗಳನ್ನ ಬಲಿ ಕೊಡಬೇಕು ಅಂದ್ರೆ ಆ ವ್ಯಕ್ತಿಗಳು ಸುಮ್ಮ ಬಿಡೋದಿಲ್ಲ, ಅವ್ರನ್ನ ಕಡಿಯೋದಲ್ಲ, ಅವರೇ ನಿಮ್ಮನ್ನು ಕಳೆದು ಬರ್ತಾರೆ. ಮೂಕ ಪ್ರಾಣಿಗಳು ಏನು ಮಾಡೋದಿಲ್ಲ. ಹಾಗಾಗಿ ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ತೀವಿ ನಾವು. ಬಲಿ ಕೊಟ್ಟರೆ ಏನ್ ಮಾಡ್ತೀವಿ? ಕೇವಲ ದೇವರ ಮುಂದೆ ಈ ರುಂಡವನ್ನ ಒಂದು ಕಾಲನ್ನ ಬಾಯಾಗ ಹಾಕಿಟ್ಟು ಬರ್ತೀವಿ, ಉಳಿದದ್ದೆಲ್ಲ ಹೊತ್ಕೊಂಡು ಬರ್ತೀವಿ ನಾವು. ಯಾಕ? ನಾಲಿಗೆ ಚಪಲಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ದೇವರನ್ನ ಹೇಳ್ತೇವೆ. ದೇವರು ಎಂದೂ ಬಲಿಯನ್ನು ಕೇಳೋದಿಲ್ಲ. ನಾನು ಅಂತಿರ್ತೀನಿ ಯಾವಾಗಲೂ, ಈ ಸಣ್ಣ ಹುಡುಗರು ಮನೆಯೊಳಗೆ ಇರ್ತಾರಲ್ರಿ, ಇರುದಿಲ್ಲ, ಆ ಹುಡುಗರಿಗೆ ಹಾಲು ಸಕ್ಕರೆ ಹಾಕಿ ಸ್ಪೂನ್ ಮುಖಾಂತರ ಹಾಕ್ತಿರ್ತೇವೆ. ಹಾಕುವಂತ ಸಂದರ್ಭದೊಳಗ ಹಾಲು ಸಕ್ಕರೆಯನ್ನು ಕಲಿಸಿಟ್ಟಿರುವಂತ ಈ ಬಟ್ಟಲದೊಳಗ ಲೋಟದೊಳಗ ಒಂದು ನೊಣ ಬಿದ್ರೆ ಅದನ್ನ ಕುಡಿಸ್ತೀರ? ಕುಡಿಸೋದಿಲ್ಲ. ತಾಯಿಯನ್ನು ಕುಡಿಸೋದಿಲ್ಲ. ಯಾಕೆ? ಯಾಕೆ? ಸ್ವಲ್ಪ ಉತ್ತರ ಕೊಡ್ರಿ. ಯಾಕ? ಅದು ವಿಷ, ಹೌದಾ? ಅದನ್ನ ಕುಡಿಸೋದಿಲ್ಲ. ಆ ನೊಣವನ್ನ ತೆಗೆದು ಹೋಗೋದು, ಅದನ್ನ ನಾವಾರ ಕುಡಿತೀವಿ, ಇಲ್ಲ ಚೆಲ್ಲರು ಕುಡಿತೀವಿ. ನಾವು ಕುಡಿಯೋದು ಬಾಳ ಸಕ್ಕರೆ ಹಾಳಾಕತಿ, ಹಾಲು ಹಾಳಾಕವಂತ ಕುಡ್ದ ಬರ್ತೀವಿ. ಆ ಹಾಲಿನೊಳಗೆ ಒಂದು ನೊಣ ಬಿದ್ರೆ ಆ ನೊಣವನ್ನ ತೆಗೆದು ಹೋಗಿದ್ರೆ ಆ ನೊಣವನ್ನ ಒಂದು ಜೀವಿ ತಿಂತದೆ ಈ ಭೂಮಿ ಮೇಲೆ. ಯಾವ್ದ್ರಿ? ಯಾವುದು ತಿಂತದ? ಹಲ್ಲಿ. ಆ ಹಲ್ಲಿ ಅಡಿಗೆ ಒಳಗೆ ಬಿದ್ದು ಉಣ್ತೀರ? ಎಷ್ಟು ಮಂದಿ ವಾಮಿಟ್ ಮಾಡ್ತಾರೆ ಹೇಳಕ್ಕಾಗುತ್ತೆ? ಯವ್ವ ಹಲ್ಲಿ ಬಿದ್ದೈತೆ ಅಂತ. ಆ ಹಲ್ಲಿಯನ್ನು ಒಂದು ತಿಂತದ ಯಾವುದು? ಕಪ್ಪೆ. ಆ ಕಪ್ಪೆಯನ್ನು ಒಂದು ತಿಂತದ ಯಾವುದು? ಹಾವು. ಹಾವನ್ನು ಒಂದು ತಿಂತದ ಯಾವುದು? ಯಾವ್ದ್ರಿ? ಹದ್ದು. ಹದ್ದು ಹಾವನ್ನ ತಿನ್ನಂಗಿಲ್ಲ. ಆಕಾಶದ ಹತ್ರ ತಗೊಂಡು ಹೋಗಿ ಗಿಮಿ 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 ಅಂತ ತಿರುಗಿ ಹದ್ದು ಹಾವನ್ನು ಒಗಿತಾನೆ. ಇನ್ನು ಬಹಳ ಮಂದಿ ಅಂತಾರ ಮುಂಗುಸಿ ತಿಂತೈತಿ ಅಂತ. ಮುಂಗುಸಿ ತಿನ್ನಂಗಿಲ್ಲ. ಮುಂಗುಸಿ ಹಾವನ್ನ ತುಂಡು ಮಾಡಿ 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 ಒಗೆದು ರೊಚ್ಚಿಗೆದ್ದು ಹೋಗಿ ಒಂದು ಬೇರನ್ನ ಕಡಿತದೆ. ಅದೇ ಬೇರನ್ನ ಹಾವು ಕಡಿದಾಗ ಬಳ್ಳಿ ಹಾಕೋದು ಅಂತ ಆ ಬೇರು ತಂದು ತೇರು ಹಚ್ತಾರೆ. ಹಾವನ್ನ ತಿನ್ನೋದು ಒಂದ. ಯಾವ್ದ್ರಿ? ಕೋಳಿ. ಒಂದು ವೇಳೆ ಹಾವಿಗೆ ಬಂತಂದ್ರ ಅಜ್ಜವ್ರ ಪುರಾಣ, ಅಜ್ಜವ್ರಿಗಿರ್ಲಿ, ನಮ್ಗೆ ಯಾಕೆ ಬೇಕ್ರಿ ಅಂತ ಎಲ್ಲರೂ ಓಡಾಡ್ತಾರೆ. ಅಂತ ಹಾವನ್ನ ತಿಂದು ಬದುಕೋದು ಒಂದು ಪ್ರಾಣಿ ಅಂದ್ರೆ ಕೋಳಿ. ಆ ಕೋಳಿಯನ್ನ ತಿಂದು ಮಸ್ತ್ ಮಜಾ ಮಾಡೋದು ಒಂದು ಪ್ರಾಣಿ ಐತಿ ಭೂಮಿ ಮೇಲೆ. ಯಾವ್ದ್ರಿ? ಯಾವ್ದ್ರಿ? ಅದನ್ನ ಮಾಡ್ತಾರೆ ಮನುಷ್ಯ. ಅದಕ್ಕೆ ಹೇಳ್ತಾನೆ, ಷಟ್ಪದಿಯ ನೊಣ ವಿಷವೆಂದರೆ ಚತುಷ್ಪದಿ ಹಲ್ಲಿ ನುಂಗಿ ಬದುಕಿರ್ತಾರೆ. ಚತುಷ್ಪದಿ ಹಲ್ಲಿ ವಿಷವೆಂದರೆ ನಿಷ್ಪದಿ ಹಾವು ನುಂಗಿ ಬದುಕಿತ್ತಯ್ಯ. ನಿಷ್ಪದಿ ಹಾವು ಘನ ವಿಷವೆಂದರೆ ದ್ವಿಪದಿಯ ಕೋಳಿ ನುಂಗಿ ಬದುಕಿತ್ತಯ್ಯ. ದ್ವಿಪದಿಯ ಕೋಳಿ ಮಹಾವಿಷವೆಂದರೆ ಅದನ್ನು ತಿಂದು ನಲಿದಾಡುವಂತ ಮಾನವ ವಿಷಕ್ಕಿಂತ ವಿಷಜಂತು ನೋಡ ಅಂತ ಬರೀತಾರೆ. ಅಂತ ವಿಷಜಂತು ಅಂತ ನಾವು. ಅಂತ ವಿಷಜಂತನ್ನ ದೇಹದೊಳಗಿಟ್ಟುಕೊಳ್ಳೋದಕ್ಕಿಂತ ದಯಾಗುಣವನ್ನು ಇಟ್ಕೊಂಡು ಮಹಾಂತನಾಗಿ ಮೆರೆಯೋದೇ ಶರಣರ ಸಿದ್ಧಾಂತ. ಶರಣರ ಸಿದ್ಧಾಂತ. ಅದಕ್ಕೆ ಬಸವಣ್ಣವರ ಕಾಲದಲ್ಲಿ ಕಿನ್ನರಿ ಬೊಮ್ಮಯ್ಯ ಯಾವಾಗ ಆ ಆಡನ್ನ ಕುರಿಯನ್ನ ಕೊಡೋದಿಲ್ಲ ಅಂದ 500 ರೂಪಾಯಿ ಹೊನ್ನು ಕೊಟ್ಟ. ಹೋಗಿ ಹಣವನ್ನ ಕೊಟ್ಟಾಗ ಆಕೆ ಹೇಳ್ತಾಳೆ, ಇಲ್ಲ ಅದೇ ಕುರಿ ಬೇಕು ಅಂತಾಳೆ. ಮರಳಿ ಬರ್ತಾಳೆ. ಬಂದ ಮೇಲೆ ಆ ಕುರಿಯನ್ನ ಕೇಳಿದಾಗ ಕೊಡೋದಿಲ್ಲ ಅಂದಾಗ ಆ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ಕುರಿಯನ್ನ ಬಹಳಷ್ಟು ತನ್ನ ಕ್ರೂರತನದಿಂದ ಕಿತ್ಕೊಂಡು ಹೋಗಬೇಕು ಅಂತ ಒಳಗೆ ಹೋಗುವಾಗ
ಆ ಕಿನ್ನರಿ ಬೊಮ್ಮಯ್ಯನವರು ತಮ್ಮಲ್ಲಿರುವಂತ ಕಿನ್ನರಿಯನ್ನು ತೆಗೆದುಕೊಂಡು ಅವನ ಎದೆಗೆ ಚುಚ್ಚಿ ಅವನನ್ನು ಕೊಂದು ಹಾಕಿಬಿಡ್ತಾರೆ. ಆ ಸುದ್ದಿ ಬಿಜ್ಜಳ ಮಹಾರಾಜನಿಗೆ ಬಂತು. ಬಿಜ್ಜಳ ಮಹಾರಾಜ ಅಂತಾನ, ಈಗ ಎಲ್ಲರೂ ಇರ್ತಾರ ನೋಡ್ರಿ, ಕೊಂಡಿ ಮಂಚಣ್ಣವ್ರು ಬಹಳ ಮಂದಿ ಇರ್ತಾರ. ಬಸವಣ್ಣನ ಕಾಲದಲ್ಲಿ ಬಿಟ್ಟಿಲ್ಲ ಕೊಂಡಿ ಮಂಚಣ್ಣವ್ರು. ಈಗ ನಮ್ಮ ಕಾಲದೊಳಗೆ 100 ಮನೆಗೆ ಒಬ್ಬೊಬ್ರು ಇರ್ತಾರೆ. ಅಂತ ಕೊಂಡಿ ಮಂಚಣ್ಣವ್ರು ಹೋಗಿ ಬಿಜ್ಜಳನಿಗೆ ಹೇಳ್ತಾರೆ, ಬಸವಣ್ಣವರು ಕಿನ್ನರಿ ಬೊಮ್ಮಯ್ಯನವರು ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳಂತಾರ, ಶ್ರೇಷ್ಠ ಶರಣರಂತಾರ. ಅಂತ ಶರಣ ಕೊಲೆಯನ್ನ ಮಾಡ್ಯಾನಂದ್ರೆ ಅವನನ್ನು ಇಲ್ಲಿ ಇಟ್ಕೋಬೇಡ್ರಿ, ಅವನಿಗೆ ಬಹಿಷ್ಕಾರ ಹಾಕ್ರಿ ಅಂತಾರ. ಬಿಜ್ಜಳ ಮಹಾರಾಜ ತನ್ನೆಲ್ಲ ಬಳಗವನ್ನು ಕರ್ಕೊಂಡು ಎಲ್ಲ ಶರಣರೂ ಸಹಿತ ನೇರವಾಗಿ ತ್ರಿಪುರಾಂತಕೇಶ್ವರ ದೇವಾಲಯಕ್ಕೆ ಬರ್ತಾರ. ಬಂದ ಮೇಲೆ ಕೇಳ್ತಾರ, ಈ ಕೊಲೆಯನ್ನ ಮಾಡಿದ್ದು ನೀನೇ? ಹೌದು. ಯಾಕೆ ಮಾಡಿದಿ, ಯಾಕೆ ಮಾಡಿದಿ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡೋದಿಲ್ಲ. ಆ ದೇವಾಲಯದಲ್ಲಿರುವಂತಹ ಈಶ್ವರ ಲಿಂಗ ನಿಮ್ಗೆ ಉತ್ತರವನ್ನು ಕೊಡುತ್ತದೆ, ಬೇಕಾದ್ರೆ ಕೇಳಿ ನೋಡಿ ಅಂತಾರ. ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ಕಿನ್ನರಿ ಬೊಮ್ಮಯ್ಯನವರು ಮಹಾರಾಜರು ಸೇರಿರುವಂತ ಎಲ್ಲ ಪಂಡಿ ಮಂಚಣ್ಣನವರಂತಾರ ಮೂರ್ಖನಾಗ. ಕಲ್ಲು ದೇವರು ಮಾತಾಡುತ್ತೇನು, ಆ ದೇವರು ಮಾತಾಡುತ್ತೇನು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ, ನಿಮಗೆ ಆತ್ಮವಿಶ್ವಾಸವಿದ್ದರೆ ಅದೇ ಕಲ್ಲನ್ನು ಮಾತಾಡಿಸಿ ನೋಡಿ, ಆ ಕಲ್ಲು ನಿಮಗೆ ಉತ್ತರವನ್ನು ಕೊಡ್ತೈತಿ ಅಂತ ಶರಣ. ಆದ್ರೂ ಆಗಿ ನೋಡೋಣ ಅಂತ ತಿಳ್ಕೊಂಡು, ಇದರೊಳಗೆ ನಮ್ಗೇನೂ ತಪ್ಪಿಲ್ಲ, ತಪ್ಪೆಲ್ಲ ಸತ್ತಿರುವಂತ ಕಟುಕನಂದೇ, ಆ ಕೊಲೆಗಾರಂದೇ, ಆ ಕೆಟ್ಟ ಮನುಷ್ಯಂದೇ, ಅದಕ್ಕಾಗಿ ನಂದೇನು ಇಲ್ಲ, ಬೇಕಾದ್ರೆ ಕೇಳಿದಾಗ ಬಿಜ್ಜಳ ಮಹಾರಾಜ ಕೇಳಿ ನೋಡ್ತಾನೆ. ಏನ್ರಿ ಮಹಾದೇವರೇ, ಓ ಭಗವಂತ, ಈ ಶರಣ ಹೇಳುವುದೆಲ್ಲದು ಸತ್ಯ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ, ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ಲಿಂಗದಿಂದ ಭಗವಂತ ತನ್ನ ಧ್ವನಿಯನ್ನು ಹೊರಸೂಸ್ತಾನೆ. ಇಲ್ಲ, ಈ ಶರಣನ ತಪ್ಪೇನೂ ಇಲ್ಲ, ತಪ್ಪೆಲ್ಲದು ಆ ಬಂದಿರುವಂತ ಕಟುಕನ ತಪ್ಪು. ಅದಕ್ಕಾಗಿ ಶರಣ ಕೊಂದ್ರೂ ಸಹಿತ ಆ ಶರಣನ ತಪ್ಪಲ್ಲ, ತಪ್ಪು ಅದು ಕಟುಕಂದು. ಆತ ಪ್ರಾಣಿಯ ಮೇಲೆ ದಯಾ ತೋರಿಸಿದ್ದಕ್ಕಾಗಿ ಆತ ಕೇಳಲಾರ್ದಕ್ಕೆ ಸಿಟ್ಟಿಗೆ ಬಂದು ಕೊಂದಾನಂದ್ರೆ ತಪ್ಪು ಅವಂದು ಇವಂದಲ್ಲ ಅಂತ. ಯಾವಾಗ ಲಿಂಗ ಮಾತಾಡಿತು, ಅವಾಗ ಬಿಜ್ಜಳ ಮಹಾರಾಜ ಕಿನ್ನರಿ ಬೊಮ್ಮಯ್ಯನವರಿಗೆ ಶರಣ ಹೋಗ್ತಾನೆ. ನೀವು ಪ್ರಾಣಿಯ ಮೇಲೆ ದಯಾಗುಣ ತೋರಿಸಿದ್ದಕ್ಕಾಗಿ ಕಲ್ಲನ್ನೇ ಮಾತನಾಡಿಸುವಂತ ಶಕ್ತಿ ನಿಮ್ಮಲ್ಲಿ ಬಂತು ಅಂದ್ರೆ ನೀವು ದೊಡ್ಡ ದಯಾಗುಣವಂತರು, ಕರುಣಾಮಯಿಗಳು ಅಂತ ತಿಳ್ಕೊಂಡು ಬಿಜ್ಜಳ ಮಹಾರಾಜ ಅವರಿಗೆ ಶರಣ ಹೋಗ್ತಾನಂದ್ರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ದಯಾಗುಣ ಇತ್ತು ಅಂದ್ರೆ ಕಲ್ಲನ್ನು ಮಾತನಾಡಿಸುವಂತ ಶಕ್ತಿಯನ್ನ ಭಗವಂತ ನಮಗೆ ಕೊಡ್ತಾನೆ. ಅದಕ್ಕೆ ನಾವು ಸದಾಕಾಲ ಶರಣರ ಸಿದ್ಧಾಂತವನ್ನು ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಂಡ ಬಳಿಕ ಧರ್ಮದ ಮೂಲವನ್ನ ಜೀವನದಲ್ಲಿ ನಾವು ಅದನ್ನ ತುಂಬಿಕೊಳ್ಳಬೇಕು. ಧರ್ಮದ ಮೂಲವೇ ಈ ದಯಾಗುಣ. ಬಸವಣ್ಣವರು ಹೇಳಿದ್ರಲ್ಲ, ಸಕಲ ಪ್ರಾಣಿಗಳ ಮೇಲೆ ದಯಾ ಇರಬೇಕು. ಹಂಗೆ ಬಸವಣ್ಣವರ ಉಕ್ತಿಯಂತೆ ಕಲ್ಯಾಣದ ಶರಣರು ಬಾಳಿ ಬದುಕಿದರು. ಅವರು ಹೇಳಿದ ಮಾತುಗಳನ್ನ ಎಂದೂ ಬಿಡ್ತಿದ್ದಿಲ್ಲ. ಹೇಳ್ಯಾರಂದ್ರೆ ಎಲ್ಲ ಪ್ರಾಣಿಗಳ ಮೇಲೆ ದಯಾಗುಣ ತೋರಿಸ್ಬೇಕು ಅನ್ನೋದಕ್ಕಾಗಿ ಅವರು ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನ ತೋರಿಸ್ತಿದ್ರು ಅನ್ನೋದು ತಿಳಿದು ಬರುತ್ತದೆ. ನಾವಾದ್ರೂ ಕೂಡ ಶರಣರ ಸಿದ್ಧಾಂತಗಳನ್ನ ಕೇಳ್ತೀವಿ ಅಂದ್ರೆ ಒಂದಿಲ್ಲ ಒಂದು ಕಡೆಯರ ದಯಾಗುಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಬೇಕು. ಬಿದ್ದವ್ರನ್ನ ಎತ್ತೋದೆ ಧರ್ಮ ಅಂತ ನಾನು ಹೇಳಿದೆ. ಬಿದ್ದವ್ರು ಅಂದ್ರೆ ಯಾರು? ವಯಸ್ಸಾದ ಹುಡುಗಿ ಅಥವಾ ವಯಸ್ಸಾದ ಮುದುಕಿ ಬಿದ್ರೆ ಯಾರು ಎತ್ತಂಗಿಲ್ಲ. ಹರಿಯದ ಹುಡುಗಿ ಬಿದ್ದು ಅಂದ್ರ ಎಲ್ಲರೂ ನಾ ಮುಂದ ನೀ ಮುಂದ ಅಂತ ಹೋಗ್ತಾರೆ. ಅದು ಧರ್ಮ ಅಲ್ಲ. ಅಲ್ಲೇ ವಯಸ್ಸು ಮುಖ್ಯಲ್ಲ, ಯಾರು ನೋವಿನೊಳಗಿರ್ತಾರ ಅವ್ರನ್ನ ಎತ್ತುವುದು ಏನೈತೆ ಅದು ನಿಜವಾದ ಧರ್ಮ. ಅದು ನಿಜವಾದ ಪತೀತಂ ಬಿದ್ದವರನ್ನ ಪಶ್ಯಂತಿ ಮುಂದೆ ಬೀಳುವವರನ್ನ, ಈಗ ಬಿದ್ದವ್ರನ್ನ ಮುಂದೆ ಬೀಳೋರ್ನ, ಬಿದ್ದವ್ರನ್ನ ಬೀಳುವಂತವ್ರನ್ನ, ಬೀಳುವಂತ ಸಮಯಕ್ಕೆ ನಾವು ಹೋಗಿ ಅವ್ರನ್ನ ಎತ್ತುವಂತ ಕೆಲಸ ಮಾಡೋದೇನೈತಲ್ಲ ಅದು ನಿಜವಾದ ಧರ್ಮ ಅಂತ ತಿಳ್ಕೊಂಡು ಎಲ್ಲ ದಾರ್ಶನಿಕರ ಅಭಿಪ್ರಾಯದಂತೆ ಕಲ್ಯಾಣದ ಶರಣರು ಅನ್ಕೋತಾರ.
ಯಾವಾಗಲೂ ನಾವು ದಯಾಗುಣದಿಂದ ಬದುಕಬೇಕನ್ನುವಂಥ ಸಿದ್ಧಾಂತ ನಮ್ಮ ಶರಣರ ನಾಡಿನೊಳಗೆ ನಾವೆಲ್ಲ ಹುಟ್ಟಿವಂದ್ರೆ ನಮ್ಮಲ್ಲಿ ಒಂದಿಷ್ಟು ದಯಾಗುಣವನ್ನ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದೇ ನಿಜವಾದ ಶರಣ ಧರ್ಮ. ಆ ಶರಣ ಧರ್ಮದ ಸಿದ್ಧಾಂತ ಅನ್ನೋದು ನಮಗೆ ತಿಳಿದು ಬರುತ್ತದೆ. ತಾವೆಲ್ಲರೂ ಇನ್ನು ಮೇಲೆ ಇಷ್ಟು ದಿನ ಮಾಡಿದ್ದಾಗಿ ಹೋಯ್ತು, ಇನ್ನು ಮೇಲೆ ಆದ್ರೂ ಒಂದಿಷ್ಟು ದಯಾಗುಣ ಇರಲಿ, ದಯಾಗುಣ ಇರಬೇಕಂತ ನಿಮ್ಗೆ ಹೇಳೋದಂದ್ರೆ ಸಂತ ತುಕಾರಾಮ್ ಅಂತ ಆಯ್ಕೆ ಹೋಗ್ತಾರೆ. ಸಂತ ತುಕಾರಾಮ್ ಸದಾಕಾಲ ಸಂತ ತುಕಾರಾಮರು ಒಂದು ಗುಡ್ಡದ ಮೇಲೆ ಹೋಗಿ 2 ಕಲ್ಲುಗಳನ್ನು ತೆಗೆದುಕೊಂಡು ಆ ತಾಳಿ ಹಾಕ್ತಾ ಚಪ್ಪಾಳೆಯನ್ನ ಕಲ್ಲಿಗೆ ಕಲ್ಲು ಬಡಿತಾ 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 ಬಿಟ್ಟಲು 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 ಅಂತ ಧ್ಯಾನ ಮಾಡ್ತಿದ್ದ. ಯಾವಾಗ ಧ್ಯಾನ ಮಾಡ್ತಿದ್ದ ಆ ಸಮಯದೊಳಗ ಆ ಗುಡ್ಡದ ಪಕ್ಕದಲ್ಲಿ ಒಬ್ಬ ಸಾಹುಕಾರನ ಹೊಲ ಬಹಳ ಸುಂದರವಾಗಿ ತೆನೆಗಳನ್ನ ಬಿಟ್ಟು ಜೋಳಗಳನ್ನು ಹಾಕಿದ್ದ. ಸುಂದರವಾದ ಜೋಳ ಬಂದು ತೆನೆ ಹಾಕಿತ್ತು. ಆ ಹಕ್ಕಿಗಳನ್ನ ಕಾಯುವುದಕ್ಕಾಗಿ ಯಾವ ಆಳನೂ ಇದ್ದಿಲ್ಲ. ಸಂತ ತುಕಾರಾಮನ ಧ್ವನಿ ಕೇಳ್ತದೆ ಸಾಹುಕಾರನಿಗೆ. ಅವನು ಹೋಗ್ತಾನೆ ಸಾಹುಕಾರ ಹೋಗಿ ಸಂತ ತುಕಾರಾಮನಿಗೆ ಹೇಳ್ತಾನೆ, ತುಕಾರಾಮ್ರೆ, ಇಲ್ಲಿ ಭಜನೆ ಮಾಡೋದಕ್ಕಿಂತ, ಇಲ್ಲಿ ಗುಡ್ಡದ ಮೇಲೆ ಭಜನೆ ಮಾಡೋದಕ್ಕಿಂತ ನಮ್ಮ ಹೊಲದೊಳಗೆ ನಿಮಗೊಂದು ಮೆಟ್ಟನ್ನು ಹಾಕಿ ಕೊಡ್ತೇವೆ, ಅಟ್ಟವನ್ನು ಹಾಕಿ ಕೊಡ್ತೇವೆ. ಆ ಅಟ್ಟದ ಮೇಲೆ ಕುತ್ಕೊಂಡು ಭಜನೆ ಮಾಡಿದ್ರ ಈ ಹಕ್ಕಿಗಳನ್ನ ಕಾಯಬಹುದ್ರಿ ಸುಂದರವಾಗಿ ಅಂತ ಹೇಳ್ತಾರೆ. ಆಯ್ತಾಳು ಅಂತ ಒಪ್ಪಿಕೊಳ್ಳುತ್ತಾರೆ ಸಂತ ತುಕಾರಾಮ್. ಆಯ್ತಪ್ಪ, ಯಾವಾಗ ಆಯ್ತು ಅಂತ ಒಪ್ಪಿಕೊಂಡ ಅವಾಗ ಸಾಹುಕಾರ ಅನ್ಕೊಂತ ಬರ್ತಾನ, ಕೂಲಿ ಇರ್ಲಾರ್ದ ಆಳ ಸಿಕ್ಕೈತ, ಕೂಲಿನ ಕೊಡಂಗಿಲ್ಲ. ಒಂದು ಅದಕ್ಕ ಅಟ್ಟ ಹಾಕಿ ಕೊಟ್ಬಿಟ್ರೆ ಅಟ್ಟದ ಮೇಲೆ ಕೂತು ಭಜನೆ ಮಾಡಕ್ಕಿದ್ರ ಅದಕ್ಕೆ ಕೂಲಿನೇ ಇಲ್ಲಲ್ಲ ಅಂತ ತಿಳ್ಕೊಂಡು ಒಂದು ಅಟ್ಟದನ್ನ ಹಾಕಿ ಆ ಅಟ್ಟದ ಮೇಲೆ ಕುಂತು ಭಜನೆ ಮಾಡುವಂಗ ಹೇಳಿ ಹೋಗಿ ಬಿಡ್ತಾನೆ. ಕುಂತು ಭಜನೆ ಮಾಡುತ್ತೆ. ಎಷ್ಟು ವಿಠಲನ ಮೇಲೆ ಎಷ್ಟು ಭಕ್ತಿಯನ್ನು ಇಟ್ಟಿದ್ದ ಅಂದ್ರೆ ಭಜನೆಯನ್ನು ಮಾಡ್ತಿರ್ಬೇಕಾದ್ರೆ ತುಂಬಿರುವಂತ ತೆನೆಯಲ್ಲಿರುವಂತ ಕಾಳುಗಳನ್ನ ಪಕ್ಷಿಗಳು ತಿಂದು 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 ಹೋಗ್ತಿರ್ತಾರೆ. ಬಿಸಿಲಿನ ತಾಪ, ಆ ಬಿಸಿಲಿನ ತಾಪವನ್ನು ತಾಳಲಾರದೆ ಪಕ್ಷಿಗಳೆಲ್ಲವೂ ಕಾಳುಗಳನ್ನು ತಿನ್ನೋದು. ನೀರು ಇಲ್ಲದಕ್ಕಾಗಿ ಕೆಲವಿಷ್ಟು ಪಕ್ಷಿಗಳು ಅದೇ ಹೊಲದೊಳಗ ಬಿದ್ದು ಬಿದ್ದು ಚಟಪಟ ಒದ್ದಾಡಿ ಸಾಯಬಿಟ್ಟಿರ್ತಾವೆ. ಸಂತ ತುಕಾರಾಮ ಅಯ್ಯೋ ಪಾಪ, ಈ ಪಕ್ಷಿಗಳು ಹೊಟ್ಟೆ ತುಂಬ ಕಾಳುಗಳನ್ನ ತಿಂತಾವ, ಕುಡಿಯೋದಕ್ಕಾಗಿ ನೀರಿಲ್ಲ, ನೀರು ಇರಲಾರ್ದಕ್ಕಾಗಿ ಪಕ್ಷಿಗಳು ಪ್ರಾಣವನ್ನ ಬಿಡ್ತಾವಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಿ ನಮ್ಮ ಸಾಹುಕಾರ ಹಕ್ಕಿಗಳನ್ನ ಕಾಯಂದಾನ ಅಂತ ತಿಳ್ಕೊಂಡು ಕುಂಬಾರನ ಮನೆಗೆ ಹೋಗಿ ಗಡಿಗೆಗಳನ್ನು ತಗೊಂಡು ಬರ್ತಾರೆ ತುಕಾರಾಮ. ಗಡಿಗೆಗಳನ್ನು ತಗೊಂಡು ಬಂದು ಆ ಗಡಿಗೆಯೊಳಗೆ ನೀರು ಹಾಕಿ 4 ಗಿಡಗಳನ್ನ ಸೇರಿಸಿ ಜೋಳದ ದಂಟಗಳಿಗೆ ಆ ಗಡಿಗೆಯನ್ನ ಕಟ್ಟುತ್ತಾನೆ ತುಕಾರಾಮ. ಕಟ್ಟಿದ ಮೇಲೆ ಪಕ್ಷಿಗಳು ಬಹಳ ಸುಂದರವಾಗಿ ಕಾಳನ್ನ ತಿಂತಿದ್ದು ಅಲ್ಲೇ ಇರುವಂತ ಗಡಿಗೆಯೊಳಗಿರುವಂತ ನೀರನ್ನು ಕುಡಿದು ಆನಂದವಾಗಿ ಇರ್ತಿತ್ತು. ಒಂದು ದಿನ ಸಾಹುಕಾರ ಅಂತ ಕೂಲಿ ಕೊಡಲಾದಂತ ಆಳು ಹೊಲವನ್ನ ಕಾಯಕತ್ತಿದ್ದಂದ್ರೆ ಆ ಹೊಲದ ಕಡೆ ತೆರೆ ಕೆಡಿಸಿಕೊಂಡಿದ್ದಿಲ್ಲ. ಇನ್ನೇನು 1 ತಿಂಗಳಾಯ್ತು 2 ತಿಂಗಳಾಯ್ತು, ಇನ್ನು ಬೆಳೆ ಕೈಗೆ ಬಂದಿರಬಹುದು ಅಂತ ತಿಳ್ಕೊಂಡು ಬಂದು ನೋಡಿದ್ರೆ ಆ ಜೋಳದ ತನೆಯೊಳಗ ಹೊಟ್ಟೆ ಕಾಳುಗಳೇ ಇರ್ತಿತ್ತು, ಕಾಳ ಇತ್ತು. ಸಂತ ತುಕಾರಾಮನಿಗೆ ಬೈತಾನೆ, ಎಲೆ ಸಾಧು, ನಿನಗೇನು ಹೇಳಿದ್ದೆ, ನೀ ಏನ್ ಮಾಡಿಯೋ? ಹಕ್ಕಿಗಳನ್ನ ಕಾಯಿ ಅಂತ ನಾನು ಹೇಳಿದ್ದೆ, ನೀನು ಜೋಳವನ್ನು ಹಾಳು ಮಾಡುವಂತ ನಾನು ಹೇಳಿದ್ದಿಲ್ಲ. ಹಕ್ಕಿಗಳನ್ನ ಕಾಯುವ ಬದಲು ಎಂತ ಅನಾಹುತ ಮಾಡಿ ಅಂತ ಕೇಳಿದರೆ ಸಂತ ತುಕಾರಾಮನಂತಾರಂತೆ, ಮೊದಲಿಗಿಂತ ಹಕ್ಕಿಗಳು ದಷ್ಟ ಮುಷ್ಟವಾಗಿ ಬೆಳೆದಿದ್ದಾವೆ, ಈಗ ಹಕ್ಕಿಗಳಿಗೆ ಏನೂ ಆಗುದಿಲ್ರಿ ಸಾಹುಕಾರ ಅಂತ. ಯಾವಾಗ ಹಕ್ಕಿಗಳಿಗೆ ಏನೂ ಆಗುದಿಲ್ಲ ಅಂತ ಸಾಹುಕಾರಕ್ಕೆ ಸಿಟ್ಟು ಬಂತು. ಸಂತ ತುಕಾರಾಮನ ಹಿಂದೆ ಬಹಳಷ್ಟು ಭಕ್ತರಿದ್ರು, ಶಿಷ್ಯ ಬಳಗ ಇತ್ತು. ಅವಂತಾನ ಸಾಹುಕಾರ ಈ ಶಿಷ್ಯ ಬಳಗಕ್ಕೆ ಹೇಳಿಬಿಟ್ರ ನಮ್ಮ ಹೊಲದೊಳಗೆ ಹಾಳಾಗಿರುವಂತ ಕಾಳುಗಳನ್ನ ಭಿಕ್ಷೆ ಎತ್ಕೊಂಬಂದು ನನಗೆ ಕೊಡ್ತಾರಂತ ತಿಳ್ಕೊಂಡು ತಾವೇ ಹಾಕಿರ. ಯಾವಾಗ ತಾವೇ ಹಾಕಿದ ಎಲ್ಲ ಶಿಷ್ಯ ಬಳಗ ಬಂತು.
ಬಂದ ಮೇಲೆ ತಾವೆಲ್ಲರೂ ಅಲ್ಲೆಲ್ಲಿ ಅಡ್ಡಾಡಿ ಭಿಕ್ಷೆಯನ್ನು ಬೇಡಿಕೊಂಡು ಬಂದು ಜ್ವಾಳಗಳನ್ನ ಆ ಸೌಕಾರನ ಮನೆಗೆ ಕೊಟ್ಟಾದ ಮೇಲೆ ಸಂತ ತುಕಾರಾಮನ ಹತ್ರ ಬಂದು ಕೇಳ್ತಾರೆ, ಯಪ್ಪ ಇದೇ ಹೊಲ ನೀವು ಕಾದಿತ್ತು? ಹೌದು, ಇದೇ ಹೊಲ. ಹಾಗಾದ್ರೆ ಏನಿದ್ರಪ್ಪ, ಈ ಜೋಳಗಳೇನದಾವಲ್ಲ ಇದನ್ನ ಕೊಯ್ದು ರಾಶಿ ಮಾಡ್ರಿ ಅಂತಾರ ತುಕಾರಾಮ. ಕೊಯ್ದು ರಾಶಿ ಮಾಡ್ರಿ ಅಂದ್ರೆ ಬಹಳ ಜನ ಅಂತಾರ ಪಚ್ಚ ತೆನೆಗಳು, ಅದರೊಳಗೆ ಕಾಳುಗಳೇ ಇಲ್ಲ. ಅಂತ ತೆನೆಯೊಳಗೆ ಎಲ್ಲಿ ಕಾಳು ಬರಬೇಕು ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಿ ಆದ್ರೂ ಸಹಿತ ಶಿಷ್ಯ ಬಳಗ ಆ ತುಕಾರಾಮರ ಮಾತನ್ನ ಮೀರಲಾದೆ ತೆನೆಗಳನ್ನ ಕೋದು ರಾಶಿ ಮಾಡಿದ್ರೆ ಆ ಪಚ್ಚ ತೆನೆಗಳೊಳಗ 100 ಚೀಲ ಕಾಳುಗಳಾದವು. ಒಂದು 100 ಚೀಲ. ಯಾವಾಗ 100 ಚೀಲ ಕಾಳುಗಳಾದವು ಅವಾಗ ತುಕಾರಾಮರಂತಾರ, ಈ ಸೌಕಾರನಿಗೆ ಕಾಳು ಕೊಡ್ಬೇಕಲ್ಲ, ಆ ಎಲ್ಲ ರಾಶಿಯನ್ನು ಸೌಕಾರನಿಗೆ ಕೊಟ್ಟು ಕಳಿಸ್ರಿ ಅಂತಾರೆ. ಅವಾಗ ಶಿಷ್ಯ ಬಳಗ ಹೇಳ್ತಾರೆ, ಸೌಕಾರನಿಗೆ ಮುಟ್ಟಿಸಬೇಕಾಗಿರುವಂತ ಕಾಳುಗಳನ್ನು ಅವಾಗಲೇ ಮುಟ್ಟಿಸಿವಪ್ಪ, ಇವು ಕಾಳುಗಳು ಸೌಕಾರನು ಅಲ್ಲ, ಇವು ಕಾಳುಗಳು ನೀವು ಅಂತ. ಅವಾಗ ತುಕಾರಾಮ ಅಂತಾರ, ಈ ಕಾಳುಗಳನ್ನ ನಾನು ಕೊಟ್ಟಿಲ್ಲಪ್ಪ, ಸಾಕ್ಷಾತ್ ವಿಠಲ ಕೊಟ್ಟಾನ. ಅದಕ್ಕಾಗಿ ಈ ಕಾಳುಗಳನ್ನ ಮಾರಿ ಈ ಕಾಳುಗಳಿಂದ ವಿಠಲನಿಗಾಗಿ ಉಪಯೋಗ ಮಾಡಿ ಅಂತ ತಿಳ್ಕೊಂಡು ತುಕಾರಾಮ ಹೇಳಿ ವಿಠಲನ ಮಂದಿರವನ್ನ ಕಟ್ಟಿ ಕೊಡ್ತಾರಂತೆ ತುಕಾರಾಮರು ಆ ಕಾಳುಗಳಿಂದ. ಪುರಂದರ ವಿಠಲನ ನಂಬು, ಪುರಂದರ ವಿಠಲನ ನಂಬು, ಇಹ ಪರ ಸಂಪದಗಳ ನೀವ, ಇಹ ಪರ ಸಂಪದಗಳ ನೀವ, ದೇವರು ಕೊಟ್ಟಾನ ಕೊಟ್ಟಾನ ಕೊಟ್ಟ, ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ,
ದೇವರು ಕೊಟ್ಟಾನ 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 ದೇವರು ಕೊಟ್ಟಾನ ಕೊಟ್ಟಾನ ಜಯ ಮಂಗಳಂ ಜಯ ಪ್ರಾದೇಶ್ವರ ಮಹಾದೇವ. ಇಲ್ಲಿ ಎಲ್ಲ ಶರಣರ ಅನುಭಾವಿಗಳ ವಿಚಾರ ಒಂದೇ, ನೀವೆಲ್ಲರೂ ದಯಾಗುಣವನ್ನು ಅಳವಡಿಸಿಕೊಂಡು ದಯಾಗುಣದಿಂದ ಬಹಳ ಎತ್ತರ ಮಟ್ಟಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಒಂದಿಷ್ಟು ಆ ಗುಣವನ್ನು ಅಳವಡಿಸಿಕೊಳ್ಳಿ. ಯಾರಿಗೆ ನೋವಿರ್ತದೆ, ಯಾರು ಅಸಹಾಯಕರಾಗಿರ್ತಾರೆ, ಅವ್ರಿಗೊಂದಿಷ್ಟು ಸಹಾಯ ಮಾಡುವಂತ ಮನೋಭಾವ ನಿಮ್ಮಲ್ಲಿ ಬರಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತು ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಅನ್ನುವಂಥ ಸಿದ್ಧಾಂತವನ್ನ, ಧರ್ಮ ಅಂದ್ರೆ ಅದೇ, ಯಾವ ಪ್ರಾಣಿಗಳನ್ನು ಕೊಲ್ಲಬಾರದು, ಎಲ್ಲ ಪ್ರಾಣಿಗಳ ಮೇಲೆ ದಯಾ ಇರಬೇಕು ಅನ್ನುವಂಥ ಸಿದ್ಧಾಂತವನ್ನ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಅವರಂತೆ ಬದುಕಿ ಬಾಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ಪ್ರವಚನದ ವಿಚಾರವನ್ನ ಅಪ್ಪ ಬಸವಣ್ಣವರ ಪಾದಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ.